ವೆಲ್ಕಮ್ ಗೈಸ್, ವೆಲ್ಕಮ್ ಬ್ಯಾಕ್ ಟು TT's ಪಾಡ್ಕಾಸ್ಟ್. ಸೊ ಹೊಸ ವಿಡಿಯೋ, ಹೊಸ ಸೀಸನ್, IPL ಇನ್ನೇನು ಸ್ಟಾರ್ಟ್ ಆಗತ್ತೆ. ಸೊ ನಮ್ಮ ಟೀಮ್ RCBದು ಕ್ವಿಕ್ ರಿವ್ಯೂ ಮಾಡೋಣ ಅಂತ ನನ್ನ ಫ್ರೆಂಡ್ಸ್ನ ಈ ಪಾಡ್ಕಾಸ್ಟಲ್ಲಿ ಕರೆದಿದ್ದೀನಿ. ಫಸ್ಟ್ ಇಂಟ್ರೊಡಕ್ಷನ್ ಮಾಡ್ಬಿಡೋಣ ಅವ್ರದ್ದು. ಇದು ರಕ್ಷಿತ್. ನಿಮ್ಗೆ ಎಲ್ಲರಿಗೂ ಗೊತ್ತಿರೋರೆ. ಸೊ ರಕ್ಷಿತ್, ಈ ಸೀಸನ್ ಬಗ್ಗೆ ಏನಾದರೂ ಹೇಳ್ಬೇಕು ಅನ್ಕೊಂಡಿದ್ದೀರಾ? ಏನಿಲ್ಲ, ಹೆಂಗಿರು ಸ್ಟಾರ್ಟ್ ಮಾಡ್ತೀವಿ ಕಾನ್ವರ್ಸೇಷನ್. ಇಂಟ್ರೊಡಕ್ಷನ್ ಎಲ್ಲ ಆಗಿ ಓಕೆ, ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಹೊಸ, ಆಕ್ಚುಲಿ ಇವರು ಹೊಸ ಅವರು ನಮ್ಮ ಪಾಡ್ಕಾಸ್ಟ್ಗೆ ಶ್ರವಣ್ ಅಂತ. ಫಸ್ಟ್ ಟೈಮ್ ನೋಡ್ತಾ ಇರ್ತೀರಾ ಎಲ್ಲರೂ. ನಮಸ್ಕಾರ ಶ್ರವಣ್ ಅವರೇ, ಫಸ್ಟ್ ಟೈಮ್ ವೆಲ್ಕಮ್ ಟು ನಮಸ್ತೆ. TT's ಪಾಡ್ಕಾಸ್ಟ್. ಎಲ್ಲರಿಗೂ Not the- ನಮಸ್ತೆ. ನಾಟ್ ದ ಲಾಸ್ಟ್ ಟೈಮ್ ಅನ್ಸುತ್ತೆ. ನೋಡಿದ್ದೀನಿ. ಸೊ ಗೈಸ್, ಹೊಸ ಸೀಸನ್, ಡಿಫೆಂಡಿಂಗ್ ಚಾಂಪ್ಸ್. ಸೊ ಎಕ್ಸ್ಪೆಕ್ಟೇಷನ್ಸ್ ಏನು ಆಸ್ ಡಿಫೆಂಡಿಂಗ್ ಡಿಪೆಂಡ್ ಚಾಂಪ್ಸ್? ಮಾಡ್ಕೊಂಡ್ರೆ ಸಾಕು. ಹ್ಮ್. ಆಕ್ಚುಲಿ ಪ್ರೆಷರ್ ಜಾಸ್ತಿ ಇದೆ ಇನ್ನು ನಾರ್ಮಲ್ಗಿಂತ. ಕಾಂಪಿಟೇಷನ್ಸ್ ಜಾಸ್ತಿ ಇದೆ. ಹೌದು, ವೀಕ್ ಇದ್ದ ಟೀಮ್ ಎಲ್ಲ ರಿವೈವ್ ಆಗಿದೆ ಮಿನಿ ಆಕ್ಷನ್ ಅಲ್ಲಿ. ಹ್ಮ್. ಈ ಸೀಸನು ಲೈಕ್ ಅದೊಂಥರ ಚಾಂಪಿಯನ್ ಆಗಿದೀವಿ ಅಂತ ಅದೊಂಥರ ನಿಮ್ಗೆ ಪ್ರೆಷರ್ ಜಾಸ್ತಿ ಅನ್ಸತ್ತೆ, ಇಲ್ಲಾಂದ್ರೆ ಸ್ವಲ್ಪ ರಿಲೀಫ್ ಅನ್ಸತ್ತೆ? ಯಾಕಂದ್ರೆ 18 ವರ್ಷ ಆದ್ಮೇಲೆ ಗೆದ್ದಿದ್ದೀವಿ. ಸೊ ಆ ರಿಲೀಫ್ ಇದೆಯಾ, ಇಲ್ಲಾಂದ್ರೆ ಗೆದ್ದಿದ್ದೀವಿ ಒಂದೇ ಸತಿಗೆ ನಿಲ್ಸ್ಬಾರ್ದು, ಗೆಲ್ತಾನೆ ಇರ್ಬೇಕು ಅಂತ ಏನಾದ್ರು ಇದೆಯಾ? ಸ್ಟಾರ್ಟಿಂಗ್ ಪ್ರೆಷರ್ ಇದೆ. ಪ್ರಾಬ್ಲಿ ಒಂದ್ 5 ಮ್ಯಾಚ್ ಆದ್ಮೇಲೆ ಸ್ವಲ್ಪ ಒಂದ್ 4 ಮ್ಯಾಚ್ ಗೆದ್ರೆ ರಿಲೀಫ್ ಆಗ್ಬೋದು. ಸೊ ನಿಂಗೆ ಶ್ರವಣ್, ಈ ಸೀಸನ್ ನನ್ಗೆ 18 ವರ್ಷ ಕಾದಿ ಫೈನಲಿ ನಾವ್ ಕಪ್ ಗೆದ್ದಿದೀವಿ. ಸೊ ರಿಲ್ಯಾಕ್ಸ್ ಆಗಿ ಆಡ್ಬೇಕು ಎಲ್ಲಾರು. ಜಾಸ್ತಿ ಪ್ರೆಷರ್ ಏನ್ ತಗೊಳೋದ್ ಬೇಡ. ಇನ್ನ ಲೈಕ್ ತುಂಬಾ ಮ್ಯಾಚಸ್ ಇದೆ ಅಲ್ವಾ. ಸೊ ನೋಡೋಣ ಬೇರೆ ಟೀಮ್ ಹೆಂಗ್ ಪರ್ಫಾರ್ಮ್ ಮಾಡುತ್ತೆ ಅವ್ರ ಸ್ಟ್ರಾಟಜಿ ಮೇಲೆ. ಬಿಕಾಸ್ ಗೊತ್ತಿರಂಗೆ ನಮ್ದು ಬೌಲಿಂಗ್ ತುಂಬಾ ವೀಕ್ ಆಗ್ಬಿಟ್ಟಿದೆ. ಸೊ ನೋಡೋಣ, ಒಂದ್ ಸ್ವಲ್ಪ ಮ್ಯಾಚಸ್ ಆದ್ಮೇಲೆ ಗೊತ್ತಾಗುತ್ತೆ ಹೇಗೆ ಪ್ಲಾನ್ ಮಾಡಿದ್ದಾರೆ So- ಮ್ಯಾನೇಜ್ಮೆಂಟ್ ಅಂತ. ಸೊ ಅದೇ ಆಕ್ಷನ್ ಪ್ಲಾನ್ ಮಾಡಿರೋದ್ ನೋಡಿದ್ರೆ ನಂಗೆ ಗೊತ್ತಿರಂಗೆ ಅವಾಗೇ ನಾವ್ ಅನ್ಕೊಬೋದಾಯ್ತು ಅದು ಯಶ್ ದಯಾಲ್ ಅವರು ನಮ್ಗೆ ಆಡಲ್ಲ ಅಂತ ಈ ಸೀಸನ್. ಮಂಗೇಶ್ ಯಾದವ್ ಬಗ್ಗೆ ಅಷ್ಟು ಐಡಿಯಾ ನನಗಿಲ್ಲ, ಆದ್ರೆ ಹೈಲೈಟ್ಸ್ ಅದು ಇದು ನೋಡಿದಾಗ ಮತ್ತೆ ಇವತ್ತು ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಮಂಗೇಶ್ ಯಾದವ್ ವಿಡಿಯೋ ರಿಲೀಸ್ ಮಾಡಿದ್ರು. ತುಂಬಾ ಪ್ರಾಮಿಸಿಂಗ್ ಅನ್ಸತ್ತೆ. ನೀವು ದಿನೇಶ್ ಡೊಮೆಸ್ಟಿಕ್ ಕಾರ್ತಿಕ್ ಅಲ್ಲಿ ಕೂಡ ಆಡಿರೋದೆಲ್ಲ ವಿಡಿಯೋಸ್ ಅಲ್ಲಿ ಜಾಸ್ತಿ ಮಂಗೇಶ್ ಯಾದವ್ ಬಗ್ಗೆನೇ ಮಾತಾಡಿರೋದು ಹೌದು. ಬ್ಯಾಕಪ್ ಆಗಿ. ಇವಾಗ ನೋಡಿದ್ರೆ So, ಪ್ಲೇಯಿಂಗ್ ಲೆವೆನ್ hopes ಅಲ್ಲಿಗೆ ಇದೆ. ರೈಟ್ ಇಂಟು ಪ್ಲೇಯಿಂಗ್ ಲೆವೆನ್ ಅನ್ಸುತ್ತೆ. ಹೋಪ್ಸ್ ಇದೆ. ಬಟ್ ದೆನ್ ಪ್ಲೇಯರ್ಸ್ ನ ಪ್ಲೇಯಿಂಗ್ 11 ಅಲ್ಲಿ ಹಾಕೋದೇ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಟಾಪ್ ಅದ್ರ ಆರ್ಡರ್, ಬಗ್ಗೆ ಮಿಡಲ್ ಆರ್ಡರ್ ಅದ್ರ ಎಲ್ಲ. ಬಗ್ಗೆ ಆಮೇಲೆ ಪ್ಲೇಯಿಂಗ್ ಲೆವೆನ್ ಆಮೇಲೆ ಮಾತಾಡೋಣ. ಫಸ್ಟ್ ಇವಾಗ ನಮ್ ಆಕ್ಷನ್ ಇಂದ ಬಂದಿದ್ದು ನೋಡಿದ್ರೆ ಯಶ್ ದಯಾಲ್ಗೆ ರಿಪ್ಲೇಸ್ಮೆಂಟ್ ಮಂಗೇಶ್ ಯಾದವ್ ಅಂತ ಆಯ್ತು. ಏಸಲ್ವುಡ್ ನಮಗ್ ಗೊತ್ತಿತ್ತು, ಅವರು ಟೆಸ್ಟ್ ಜಾಸ್ತಿ ಆಡೋದ್ರಿಂದ ಈ ಮೈಟ್ ನಾಟ್ ಪ್ಲೇ ಮೋರ್ ಮ್ಯಾಚಸ್ ಫಾರ್ ಅಸ್ ಅಂತ. ಅವ್ರ ರಿಪ್ಲೇಸ್ಮೆಂಟ್ಗೆ ಜೇಕಬ್ ಡಫಿನ ತಂದ್ರು. ಆ ಟೈಮಲ್ಲಿ ಅವರು T20 ನಂಬರ್ 1 ಬೌಲರ್ ಆಗಿರ್ಬೋದು, ಆದ್ರೆ ಯಾವಾಗ ಇಂಡಿಯಾ ಅಲ್ಲಿ ಆಡದ್ಮೇಲೆ ಅವ್ರದ್ದು ಫಾರ್ಮ್ ಫುಲ್ ಡಿಪ್ ಆಯ್ತು. ಸೊ ನಿಮ್ಗೇನ್ ಅನ್ಸುತ್ತೆ, ಲೈಕ್ ಅವರು ಏಸಲ್ವುಡ್ಗೆ ರಿಪ್ಲೇಸ್ಮೆಂಟಾ ಇಲ್ಲಾಂದ್ರೆ ಲೈಕ್ ಯಾವ ತರ? ಚಾನ್ಸೇ ಇಲ್ಲ. ಆಡ್ತಾರ ಅನ್ಕೊಂಡಿದ್ಯಾ? ಅಟ್ಲೀಸ್ಟ್ ಲೈಕ್ ಏಸಲ್ವುಡ್ ಡಫಿನ್ ಆಡಿಸ್ತಾರ, ಇಲ್ಲಾಂದ್ರೆ ಇವನು ತುಷಾರ, ಇವನು ಯಾರದು ನುವಾನ್ ತುಷಾರ ಇಂಜರ್ಡ ಇಲ್ಲಾಂದ್ರೆ ಇಲ್ಲ ಇದಾನೆ. ಕ್ಯಾಂಪಿಗೆ ಬಂದಿದಾನ? ಬಟ್ ಶ್ರೀಲಂಕನ್ ಪಿಚಸ್, ಇಂಡಿಯನ್ ಪಿಚಸ್ ಎಲ್ಲ ಆಲ್ಮೋಸ್ಟ್ ಒಂದೇ ತರ ಇರೋದ್ರಿಂದ ವಿ ಕ್ಯಾನ್ ಗಿವ್ ಹಿಮ್ ಅ ಚಾನ್ಸ್ ಅಂತ. ಬಟ್ ಜೇಕಬ್ ಡಫಿ ಲೈಕ್ ಮೇ ಬಿ ಲೈಕ್ ಈಗ ಗ್ರೂಮ್ ಮಾಡಿದ್ರೆ ಇಟ್ ವಿಲ್ ಬಿ ಫಾರ್ ದ ಫ್ಯೂಚರ್ ಅಂತ. ಆದ್ರೆ ನನ್ಗೆ ಗೊತ್ತಿರಂಗೆ ಚಾನ್ಸ್ ಕೊಡ್ಲಿ ಅಂತ. ಕೊಡ್ತಾರೆ ಅಂತ ನನಗೂ ಅದೇ ಅನ್ಸುತ್ತೆ, ಕೊಡ್ಬೋದು. ಕೊಟ್ಟು ಎಕ್ಸಿಕ್ಯೂಟ್ ಮಾಡಿ ನೋಡ್ಬೇಕು. ಇವಾಗ ಫಸ್ಟ್ ನಮ್ ಸ್ಟ್ರೆಂತ್ ಬಗ್ಗೆ ಮಾತಾಡೋಣ. RCB ಸ್ಟ್ರೆಂತ್ ನಮ್ಗೆ ಗೊತ್ತಿರಂಗೆ ಬ್ಯಾಟಿಂಗ್ ಮಿಡಲ್ ಆರ್ಡರ್ ಆಲ್ಮೋಸ್ಟ್ 9 out of 10. ಫ್ಯಾಕ್ಟ್. ಆ ಮಿಡಲ್ ಆರ್ಡರ್ ಅಲ್ಲೂ ನಿನ್ಗೊಂದು ನಾನು ಪ್ರಾಬ್ಲಮ್ ಕೊಡ್ತೀನಿ. ಹೌದು, ಪ್ರಾಬ್ಲಮ್ ಇದೆ. ನೀನು ಇನ್ಫಾರ್ಮ್ ಅಲ್ಲಿರೋ ಕ್ರೇಜಿ ಜೇಕಬ್ ಬೆಥಲ್ ನ ನೀನು ಮಿಡಲ್ ಅಲ್ಲಿ ಆಡಿಸ್ತೀಯಾ,
ಅವ್ರು ಆಡ್ಬೇಕು ಅಂದ್ರೆ ನೀನ್ ಫಿಲ್ ಸಾಲ್ಟ್ ನ ಕೂರಿಸ್ಲೇಬೇಕು. ಸೊ ನೀನ್ ಓಪನಿಂಗ್ ಅಲ್ಲಿ ಫಿಲ್ ಸಾಲ್ಟ್ ನ ಆಡಿಸಿ ಬೆತಲ್ ನ ಕೂರಿಸ್ತೀಯ, ಅಲ್ಲಂದ್ರೆ ಇಬ್ಬರನ್ನು ಆಡಿಸ್ತೀಯ. ಇಬ್ಬರನ್ನು ಆಡಿಸಿದ್ರೆ ಏನಾಗತ್ತೆ, ಬೌಲಿಂಗ್ ಅಲ್ಲಿ ಡಫಿನ್ ಆಡ್ಸಕ್ ಆಗಲ್ಲ. ಯಾಕಂದ್ರೆ ನಂಗೆ ಗೊತ್ತಿರಂಗೆ ಟಿಮ್ ಡೇವಿಡ್, ಶೆಪರ್ಡ್ ಇಬ್ರು ಆಡಿಸೋ ಚಾನ್ಸಸ್ ತುಂಬಾ ಇದೆ. ಫಿನಿಶರ್ಸ್ ಅವ್ರ ತರ ಇನ್ನ ಯಾವ ಟೀಮ್ಗೂ ಇಲ್ಲ. ಮೋಸ್ಟ್ಲಿ ನಮ್ಗ್ ಶೆಪರ್ಡ್ ಗೊತ್ತಿರೋ- ಡೌಟ್. ಆದ್ರೆ ಶೆಪರ್ಡ್ ಫಾರ್ಮ್ ಅಲ್ಲಿ ಇದಾನಲ್ವಾ, ಈ ವರ್ಲ್ಡ್ ಕಪ್ ಅಲ್ಲೇ ವೆಸ್ಟ್ ಇಂಡೀಸ್ ಅವನೇ ಫಾರ್ಮ್ ಅಲ್ಲಿ ಇದ್ದಿದ್ದು ಆಸ್ ಅ ಒನ್ ಆಫ್ ದ ಆಲ್ರೌಂಡರ್. ಬೆಸ್ಟ್ ಆಲ್ ರೌಂಡರ್. ಫಸ್ಟ್ ಜೇಕಬ್ ಬತಲ್ದು ಮಾತಾಡ್ಬಿಡೋಣ. ಈ ವರ್ಷ ಹ್ಮ್. ಆದ್ರೂ ಪ್ಲೇಯಿಂಗ್ 11 ಅಲ್ಲಿ ಚಾನ್ಸಸ್ ಇದೆಯಾ? ಸಾಲ್ಟ್ ಕ್ಲಿಕ್ ಆಗಿಲ್ಲ ಅಂತ ಇದೆ. ಇಲ್ಲ ಕಷ್ಟ ಇದೆ. ಬಿಕಾಸ್ ಯೂಟ್ಯೂಬ್ ಅಲ್ಲಿ ಮೀನ್ RCB ಇದು ಹಾಕಿದ್ರಲ್ಲ ವಿಡಿಯೋಸ್ ಎಲ್ಲ, ಅದ್ರಲ್ಲಿ ನೋಡಿದಾಗ ದೇವರ್ ಟ್ರೈನಿಂಗ್ ಲಾಟ್ ಟು ಫಿಲ್ ಸಾಲ್ಟ್ ಗೆನೆ ಅವ್ರು ಜಾಸ್ತಿ ಟ್ರೈನ್ ಮಾಡ್ತಿದ್ರು. ಕೊಹ್ಲಿ, ಫಿಲ್ ಸಾಲ್ಟ್ ಎಲ್ಲ. ಜೇಕಬ್ ಅಷ್ಟು ಕಾಣಿಸ್ಲಿಲ್ಲ. ಆದ್ರೂ ಇವಾಗ ಜೇಕಬ್ ಬೆತಲ್ ಆಡಿದ್ರು ದೇವದತ್ ಪಡಿಕಲ್ ಇದ್ರಲ್ಲೇ ಆಡೋದ್ ಅನ್ಸುತ್ತೆ. ಒನ್ ಡೌನ್ ಇಲ್ಲ 2 ಡೌನ್. ಹಂಗ್ ನೋಡಿದ್ರೆ ಅಂದ್ರೆ ನೀನ್ ಪಡಿಕಲ್- ಇಂಪ್ಯಾಕ್ಟ್ ತರ ಬರ್ತಾನೆ ಅಂತಿದ್ಯಾ ಐ ಮೀನ್ ಚೇಸ್ ಮಾಡ್ಬೇಕಾದ್ರೆ? ಅದೇ Impact ಅದು player ಇನ್ನೂ ಇದ್ಯಾ? ಪ್ಲೇಯರ್ ಯಾಕೆ ಇಲ್ವಾ? ಇದೆಯಲ್ಲ. ಅಲ್ಲ ಗೊತ್ತಿಲ್ಲ, ತೆಗ್ದಿದಾರಾ? ಕೇಳ್ತಾ ಇರೋದು. ಇಲ್ಲ ಇದೆ. ಸ್ಟೇಟ್ಮೆಂಟ್ಸ್ ಬರ್ತಿತ್ತು ಜಾಸ್ತಿ ಅದಕ್ಕೆ. ಇಲ್ಲ ಇನ್ನ ಸದ್ಯಕ್ಕಿದೆ ಅದು. ಇಂಪ್ಯಾಕ್ಟ್ ಪ್ಲೇಯರ್ ತೆಗಿಯಕ್ ಹೋಗಿಲ್ಲ. ಏನಂದ್ರೆ ಇವಾಗ ವೆಂಕಟೇಶ್ ಅಯ್ಯರ್ನ ಲಾಸ್ಟ್ ಇಯರ್ನು ಅಷ್ಟೊಂದು ಆಸೆ ಪಟ್ಟಿ 20 ಕೋಟಿವರೆಗೂ ಹೋದ್ರು. ಈ ವರ್ಷ ತಗೊಂಡೇ ಬಿಟ್ರು 7 ಕೋಟಿಗೆ. ಡ್ಯೂ ಥಿಂಕ್ ಅವ್ನು ಕೂಡ ಸ್ಟಾರ್ಟಿಂಗ್ 11ಗೆ ಸ್ಟ್ರೈಟ್ ಅವೇ ಬರ್ತಾರೆ ಅಂತ? ಒಳ್ಳೆ ಪಿಕ್. ಬಟ್ ಪಡಿಕಲ್ ಫಾರ್ಮ್ ನೀನ್ ನೋಡಿದ್ರೆ ಅದು ಡೊಮೆಸ್ಟಿಕ್ ಅಲ್ಲಿ ಆಗಿರ್ಬೋದು, 50 ಓವರ್ ಇದಲ್ಲೂ ಆಡಿರ್ಬೋದು. T20ಗೆ ಅಷ್ಟು ಎಕ್ಸಲರೇಷನ್ ಕೊಡ್ತಾರೆ ಅಂತ ಅನ್ಕೊಂಡಿದ್ಯಾ ಶಾನ್? ಪಡಿಕಲ್ ಇವಾಗ ಡೊಮೆಸ್ಟಿಕ್ ಅದೆಲ್ಲ ನೋಡಿದಾಗ ಒಳ್ಳೆ ಬ್ಯಾಟಿಂಗ್, ಒಳ್ಳೆ ಸ್ಕೋರ್ ಮಾಡಿದಾನೆ. ಬಟ್ ಸ್ಟಿಲ್ T20 ಅಲ್ಲಿ ನಾವು ಡೌನ್ ದ ಲೈನ್ 5 years ನೋಡ್ಕೊಂಡ್ ಬಂದಾಗ ಒಳ್ಳೆ ಫಾರ್ಮ್ ಅಲ್ಲೂ ಆಡಿದಾನೆ. ಬೇಕಾದ ಟೈಮಲ್ಲಿ ರನ್ಸು ಮಾಡಿದಾನೆ. ಬಟ್ ಏನಂದ್ರೆ ಅದೇ ಆಕ್ಸಿಲರೇಷನ್ ಸ್ಲೋ ಸ್ವಲ್ಪ ನೋಡ್ಬೇಕು. ಎಲ್ಲಿ ಅವ್ನ ಹಾಕಕ್ ಆಗುತ್ತೆ ಅಂತ ಇದ್ ಮಾಡ್ಬೇಕು. ಬಿಕಾಸ್ ವೆಂಕಟೇಶ್ ಅಯ್ಯರ್ ಇದಾನೆ. ವೆಂಕಟೇಶ್ ಅಯ್ಯರ್ ನೋಡು, ಅವನು ಅಲ್ಲಿ ಆಕ್ಚುಲಿ ಚೆನ್ನಾಗಿ ಆಡದೇ ಇರ್ಬೋದು, ಬಟ್ ಈಸ್ ಅ ವೆರಿ ಗುಡ್ 5 ಡೌನ್ ಬ್ಯಾಟ್ಸ್ಮನ್ ಆಲ್ಸೋ. ಆ ಟಾಪ್ ಆರ್ಡರ್ ಇಂದ ಮಿಡಲ್ ಆರ್ಡರ್ಗೂ ಆಡ್ತಾನೆ. ಪಡಿಕಲ್ ಹಂಗಲ್ಲ. ಪಡಿಕಲ್ ನಂಗೆ ಗೊತ್ತಿರಂಗೆ 2 ಡೌನ್ ಮ್ಯಾಕ್ಸ್, 1 ಇಲ್ಲ 2 ಡೌನ್ ಮ್ಯಾಕ್ಸ್. 3 ಡೌನ್ 4 ಡೌನ್ ಎಲ್ಲ ಪಡಿಕಲ್ ಆಡೋದು ಇಲ್ಲ, ಆಡ್ಸೋದು ಇಲ್ಲ ಅನ್ಸುತ್ತೆ. ಸೊ ರಕ್ಷಿತ್, ನಿನ್ನ ಪ್ರಕಾರ ನೀನು ಫಿಲ್ ಸಾಲ್ಟ್ ಫಾರ್ಮ್ ಅಲ್ಲಿ ಇಲ್ಲ, ಜೇಕಬ್ ಬತಲ್ ನೆಕ್ಸ್ಟ್ ಲೆವೆಲ್ ಫಾರ್ಮ್ ಅಲ್ಲಿ ಇದ್ದಾನೆ. ಸೊ ನೀನು ಜೇಕಬ್ ಬತಲ್ ನೀನು ಓಪನಿಂಗು ಆಡಿಸ್ಬೋದು ಆಕ್ಚುಲಿ ನೋಡಂಗ್ ಹೋದ್ರೆ. ಸೊ ನೀನು ಫಿಲ್ ಸಾಲ್ಟ್ ಜೊತೆನೆ ಸ್ಟಾರ್ಟ್ ಮಾಡ್ತೀಯ ಸೀಸನ್, ಇಲ್ಲ ಜೇಕಬ್ ಬತಲ್? ಸಾಲ್ಟ್ ಜೊತೆನ ಎಕ್ಸ್ಪೀರಿಯನ್ಸ್. ಬೆತಲ್ ಇವಾಗ ಶೈನ್ ಆಗಿರ್ಬೋದು, ಬಟ್ ಹಿಸ್ಟ್ರಿ ಇದೆಯಲ್ಲ ಸಾಲ್ಟ್ಗೆ, ಒಳ್ಳೆ ಹಿಸ್ಟ್ರಿ ಇದೆ. ಸೊ ಅದು ನೋಡ್ಬೋದು. ಸೊ ನಮ್ಮ ವಿರಾಟ್ ಕೊಹ್ಲಿ ಮೇಲೆ ಏನು ಈ ವರ್ಷ? ವಿರಾಟ್ ಕೊಹ್ಲಿ ನೆಮ್ಮದಿಯ ಕಾಮಾಗೆ ಪೀಸ್ ಆಗಿ 150, 160, 170 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ರು ಸಾಕು. ಆದ್ರೆ ನನಗೆ ಯಾಕೋ ಈ ಸೀಸನ್ ತುಂಬಾ ಡಾಮಿನೇಟ್ ಮಾಡಕ್ ನೋಡ್ತಾರೆ ಅನ್ಸ್ತಾ ಇತ್ತು. ಅದೇ ಪ್ರಾಬ್ಲಮ್ ಆಕ್ಚುಲಿ. ಬಿಕಾಸ್ ಆ 18 ವರ್ಷದ ಆ ರಿಲೀಫ್ ಇರುತ್ತಲ್ವ, ಫ್ರೀ ಆಗಿ ಆಡೋದು. ನಂಗೆ ಗೊತ್ತೇ, ನಂಗೆ ಈ ಸೀಸನ್ ಫುಲ್ ಫ್ರೀ, ಏನಾದ್ರೂ ಕಪ್ ಬೇರೆ ಗೆದ್ಬಿಟ್ಟಿದೀವಿ. ಹೌದು, ಎಕ್ಸಾಕ್ಟ್ಲಿ. ಆ ಫ್ರೀ ಆಫ್ ಮೈಂಡ್ ಇಂದ ತುಂಬಾ ಎಕ್ಸ್ಪ್ಲೋಸಿವ್ ಬ್ಯಾಟಿಂಗ್ ಬೇಕಾಗಿಲ್ಲ ಅನ್ಸುತ್ತೆ ನನಗೆ ಗೊತ್ತಿರೋರು. ಜಸ್ಟ್ ನೆಮ್ಮದಿಯಾಗೆ, ಬಿಕಾಸ್ ಸಾಲ್ಟ್ ಹೆಂಗಿದ್ರು ಒಳ್ಳೆ ಬ್ಯಾಟ್ಸ್ಮನ್ ಆಕ್ಚುಲಿ. ಫಸ್ಟ್ 6 overs ಪ್ಲೇ, ಐ ಮೀನ್ ಇದಕ್ಕೆ ಪವರ್ ಪ್ಲೇಗೆ. ನೆಕ್ಸ್ಟ್ ಹೆಂಗಿದ್ರು ನೀನ್ ಹೇಳ್ತಿರೋ ಪ್ರಕಾರ ಅಯ್ಯರ್ ಅಥವಾ ಪಡಿಕಲ್ ಅಲ್ಲಿ ಮೋಸ್ಟ್ಲಿ ಅಯ್ಯರ್ ಆಡಿಸ್ಬಹುದು. ಇಲ್ಲ ಅಂದ್ರೆ 1 ಡೌನ್ ರಜತ್ ಪರಿಡರ್ ಬಂದು 2 ಡೌನ್ ಅಯ್ಯರ್ ಬರ್ಬೋದು ಅಂತ. ಬಿಕಾಸ್ ನೋಡ್ಕೊಬೇಕಲ್ಲ, ಇನಿಷಿಯಲಿ 2 wickets ಹೋದ್ರೆ ದೇರ್ ವಿಲ್ ಹ್ಯಾವ್ ಸಮ್ ಬ್ಯಾಕಪ್ ಅನ್ನೋ ತರ ಇಂಪ್ಯಾಕ್ಟ್ ನ 3 ಡೌನ್, ಐ ಮೀನ್ 2 ಡೌನ್ ತಗೊಂಡ್ಬರ್ಬೋದಾ ಅಂತ. ಇಲ್ಲ, ನನಗೊಂದು ಅಪ್ರೋಚ್ ನನಗೆ ಏನ್ ಇಷ್ಟ, ಲೈಕ್ ಯಾವ್ದು ಇಷ್ಟ ಅಂದ್ರೆ, ನಮ್ ಬ್ಯಾಟಿಂಗ್ ಎಷ್ಟು ಒಂಥರ, ಐ ಥಿಂಕ್ ನಮ್ದೇ ಒಂಥರ ಆಲ್ಮೋಸ್ಟ್ ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಲೈನಪ್ಸ್. 1 to 8 ಡೌನ್, 7 ಡೌನ್ ನೋಡಿದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ, ಇವಾಗ ನಾವು T20 ಅಲ್ಲಿ ಇಂಡಿಯಾಗೆ ಹೆಂಗೆ ಬಾಲಿಂಗ್ ಸ್ವಲ್ಪ ವೀಕ್, ಬುಮ್ರಾ ಒಬ್ಬ ಇದ್ದ ಅಷ್ಟೇ ಬಾಲಿಂಗ್ ಚೆನ್ನಾಗಿರೋನು.
ಸೊ ನಾವು ಆ 250 260 ರೇಂಜ್ ಅಲ್ಲಿ ಹೊಡೆದ್ಬಿಟ್ಟು ಡಿಫೆಂಡ್ ಮಾಡ್ಕೊಳ್ಳೋ ತರ ಆಡ್ಬೇಕು. ಲೈಕ್ ಬಾಲಿಂಗ್ ನ ಫುಲ್ಲು ನಾವು ಇಂಡಿಯನ್ ಭುವನೇಶ್ವರ್ ಕುಮಾರ್ ಇನ್ನ ಆಡ್ತಿದ್ದಾನೆ, ಅವನ್ನ ಮರ್ತೋಗ್ಬಾರ್ದು. ಬಾಲಿಂಗ್ ನ ಫುಲ್ಲು ಇಂಡಿಯನ್ ಮಾಡ್ಬಿಟ್ಟು ಬ್ಯಾಟಿಂಗ್ ಫುಲ್ ಲೈಕ್ ಜೇಕಬ್ ಬೆಥೆಲ್, ಫಿಲ್ ಸಾಲ್ಟ್, ಟಿಮ್ ಡೇವಿಡ್, ಶೆಪರ್ಡ್ 4 ಜನನು ಆಡಿಸಿ ಬ್ಯಾಟಿಂಗ್ ನ ಫುಲ್ ಸ್ಟ್ರಾಂಗ್ ಮಾಡಿ 250 260 ಹೊಡೆದ್ರೆ ಯಾವ ಟೋಟಲ್ ಆದ್ರೂ ಡಿಫೆಂಡ್ ಮಾಡೋ ಚಾನ್ಸ್ ಇರುತ್ತಲ್ವಾ ಯಾವ್ದೇ ಪಿಚ್ ಹೋದ್ರು. There is a saying, batting entertains you, but bowling win you matches. ಅದು ಮತ್ತೆ RCB ಬ್ಯಾಟಿಂಗ್ ಇವಾಗಿಂದ ಅಲ್ಲ, ಮುಂಚೆಯಿಂದಾನು ಸ್ಟ್ರಾಂಗ್ ಆಗೇ ಇದೆ, ಬಾಲಿಂಗೇ ಇಲ್ಲ. ಆದ್ರೆ ಯಾವತ್ತು ಬ್ಯಾಟಿಂಗ್ ಇಷ್ಟು ಬ್ಯಾಲೆನ್ಸ್ಡ್ ಆಗಿರ್ಲಿಲ್ಲ. ನಮ್ಗೆ 1 to 7 ಡೌನ್ ವರ್ಗು ಯಾರ್ಯಾರು ಬರ್ತಾರಂತ ನಾವು ಫಸ್ಟ್ ಆದ್ರೆ ಗೆಸ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಯಾರು ಬರ್ತಾರೆ ಏನ್ ಬರ್ತಾರೆ ಅಂತ. ಇವಾಗ ನಾವು ಕ್ಲೀನ್ ಗೆ ಹೆಂಗೆ ಅಂದ್ರೆ ಒಂದ್ ಪ್ಲೇಯರ್ಗೆ ಬ್ಯಾಕಪ್ ಕೂಡ ಇದಾರೆ, ಯಾರು ಬರ್ಬೋದು ಅಂತ, ಆ ತರ ಸೆಟ್ ಆಗಿದೆ ಟೀಮು. ಸೊ ಇವಾಗ ಬೌಲಿಂಗ್ ಯಾರಿಗೆ ಕೊಡ್ತೀಯಾ? ಅದೇ ಇವಾಗ ನಮ್ ಸ್ಟ್ರೆಂತ್ ಬಗ್ಗೆ ಮಾತಾಡೋದು. ಇವಾಗ ವೀಕ್ನೆಸ್ ಬರೋಣ. ಏಜುಲ್ಲುಡ್ 2 weeks ಇಲ್ಲ ಅಂತ ಹೇಳ್ತಿದ್ದಾರೆ. ಅದು 2 weeks ಆಗ್ಬೋದು, 3 weeks ಆಗ್ಬೋದು, ಇಲ್ಲ ನೆಕ್ಸ್ಟ್ ವೀಕೆ ಬರ್ಬೋದು, ಗೊತ್ತಿಲ್ಲ. ಸೊ 2-3 ಮ್ಯಾಚ್ ಏಜುಲ್ಲುಡ್ ಇಲ್ದೆ ಆಡ್ತಾ ಇದೀವಿ. ವಾಟ್ ಆರ್ ಅವರ್ ಚಾನ್ಸಸ್? ಅಂದ್ರೆ ನಿನ್ ಪ್ರಕಾರ ಈಗ ಡಫಿನ್ ಆಡ್ಸಕ್ ಆಗಲ್ಲ, ನುವಾನ್ ತುಸಾರನ್ ಆಡ್ಸಕ್ ಆಗಲ್ಲ, ಬಿಕಾಸ್ ನುವಾನ್ ತುಸಾರ ನನ್ ಗೊತ್ತಿರಂಗ ಏನ ಕ್ಯಾಂಪ್ ಬಂದಿಲ್ಲ. ನನಗ್ ಗೊತ್ತಿರೋ ಪ್ರಕಾರ ಇನ್ನ ಗೊತ್ತಿಲ್ಲ. ಶ್ರೀಲಂಕಾ 4 ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ನ ಬ್ಯಾಟಿಂಗ್ ಗೆ ಯುಟಿಲೈಸ್ ಮಾಡೋಣ ಅಂತಿದ್ಯಲ್ಲ? ಹೌದು, ನಾನ್ ಹಂಗ ಅನ್ಕೊಂಡೆ. ಅವಾಗ ನಾನು ಮಂಗೇಶ್ ಯಾದವ್, ಭುವನೇಶ್ವರ್ ಕುಮಾರ್, ನಾನೇನ್ ಮಾಡ್ತೀನಿ ಅವಾಗ ಬೆತ್ತಲ್ ಹತ್ರ 2 ಓವರ್, ಶೆಪರ್ಡ್ ಹತ್ರ 2 ಓವರ್, ಮತ್ತೆ ಶ್ರೇಯಸ್ ಶರ್ಮಾನು ಇದ್ದಾನೆ, ಆ ತರ ಕವರ್ ಅಪ್ ಮಾಡ್ಕೊಳ್ಳೋಣ 20 overs. ಅವಾಗ ಏನಾಗುತ್ತೆ, ಸುಯಾಶ್ ಶರ್ಮಾ ಬೌಲಿಂಗ್ ಆಪ್ಷನ್ ಸಿಗೋದು ಯಾವಾಗ ಅಂದ್ರೆ ಲೈಕ್ ನಾವೀಗ ಸೆಕೆಂಡ್ ಬೌಲಿಂಗ್ ಮಾಡ್ತಿದೀವಿ ಅಂದ್ರೆ ಆಗ ಪ್ರಾಬಬ್ಲಿ ದೇರ್ ಇಸ್ ಅ ಚಾನ್ಸ್ ಅಂತ. ಓಕೆ, ಆದ್ರೆ ನೀನು ಡಫಿನ್ ಆಡ್ಸ್ಲೇಬೇಕು. ಡಫಿನ ನೀನು ಇವಾಗ ಫಸ್ಟ್ ಮ್ಯಾಚ್ ಸನ್ರೈಸರ್ಸ್ ಮೇಲೆ ಆಡ್ತೀಯ ಅನ್ಕೋ, ಇಶಾನ್ ಕಿಶನ್ ಹೊಡಿತಾನೆ ಇಲ್ಲ ಗೊತ್ತಿಲ್ಲ, ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ನಾ ಹೊಡೆದಂಗ್ ಹೊಡಿತಾರ ಅವನ್ಗೆ. ಅದು ಚಿನ್ನ ಆಲ್ರೆಡಿ ತುಂಬಾ ಕಾನ್ಫಿಡೆನ್ಸ್ ಇಂದ ಸ್ಟೇಟ್ಮೆಂಟ್ಸ್ ಪಾಸ್ ಮಾಡ್ತಿದ್ದಾನೆ ಅಭಿಷೇಕ್ ಶರ್ಮಾ. ನಾನ್ ಆಡ್ತೀನಲ್ವೋ, ಟ್ರಾವಿಸ್ ಹೆಡ್ ಆಡ್ತಾನೆ, ಅದು RCB ಮೇಲೆ ಆಡ್ತಾನೆ ಅಂತ. ಅದು ಎಕ್ಸಾಕ್ಟ್ಲಿ RCB ಮೇಲೆ ಆಡ್ತಾರೆ ಅಂತ. ಸೊ ಪ್ರಾಬಬ್ಲಿ ನನಗೆ ಗೊತ್ತಿರೋವರೆಗೂ ಈ ಸೀಸನ್ ಬೆತ್ತಲ್ ಚಾನ್ಸ್ ಸಿಗೋದ್ ಕಷ್ಟ, ಅಂಟಿಲ್ ಅಂಡ್ ಅನ್ಲೆಸ್ ಸಾಲ್ಟ್ ಫೇಲ್ ಆಗೋವರೆಗೂ. ವಿ ನೀಡ್ ಡಫಿ. ನಾನು ಅದಕ್ಕೆ ಹೇಳ್ತಾ ಇರೋದು, ನಮ್ಗೆ ಹೆಂಗೋ ಏಜುಲ್ಲುಡ್ ಇಲ್ಲ, ಡಫಿ ಒಂಥರ ಬ್ಯಾಕಪ್ ತರ ಇದ್ರು ದಿಸ್ ಇಸ್ ದ ರೈಟ್ ಟೈಮ್ ಟು ಟೆಸ್ಟ್ ಬೋತ್ ಸಾಲ್ಟ್ ಅಂಡ್ ಬೆತ್ತಲ್ ಅಂತ ನಾನು ಅನ್ಕೊಂತ ಇರೋದು. ಯಾಕಂದ್ರೆ ಏಜುಲ್ಲುಡ್ ಇದ್ದಿದ್ರೆ ಫಿಕ್ಸ್, ಆ ಸ್ಪಾಟ್ ಅಂತೂ ಏಜುಲ್ಲುಡ್ಗೆ ಹೋಯ್ತು. ಇವಾಗ ಇಲ್ಲ, ಅವಾಗವರೆಗೂ ಇವ್ರು ಟ್ರೈ ಮಾಡ್ಬೋದಾ ಅಂತ ನನಗೊಂದು ಇದು. ಸೊ ಡಫಿನ ನೀನು ನಂಗೆ ಗೊತ್ತಿರಂಗ್ ನಂಗೆ ಗೊತ್ತಿರಂಗ್ ಡಫಿನ ನೀನು ಸ್ಟ್ರೇಟ್ ಅವೇ ಪ್ಲೇಯಿಂಗ್ 11 ಕರ್ಕೊಂಡ್ ಬರ್ತೀಯ. ಆಡಿಸ್ತೀನಿ ಅಂದ್ರೆ ಲೈಕ್ ಕೂರ್ಸಲ್ಲ, ನೋಡ್ ಲೈಕ್ ಎಕ್ಸಿಕ್ಯೂಟ್ ಮಾಡಿ ಟ್ರೈ ಮಾಡೋದು ಟೀಮ್ ಅಲ್ಲಿ ಹಾಕಿ. ಲೈಕ್ ಫಸ್ಟ್ 5 matches ಯಾವ ತರ ಅಡಾಪ್ಟ್ ಆಗ್ತಾರೆ ಪಿಚರ್ಸ್ ಗೆ. ಬಾಲಿಂಗ್ ಪೇಸ್ ಬಾಲಿಂಗ್ ಅಲ್ವಾ, ಬೇಕೇ ಬೇಕು. ಭೂವಿ ಒಬ್ರು ಕೈಯಲ್ಲೇ ಆಡ್ಸಕ್ ಆಗಲ್ಲ, ಮಾಡ್ಬೋದು. ಟೀಮ್ ಅಲ್ಲಿ ಎಲ್ಲಿಗೆ ಯಾರ್ ಸ್ಲಾಟ್ ಕೊಡೋದೇ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಫಸ್ಟ್ ಇಂದ 8 ವರ್ಗು. ಅದು ಬೇರೆ, ಕೃಣಾಲ್ ಪಾಂಡ್ಯ ಇರೋದೇ ಮರ್ತೋಗ್ಬಿಟ್ಟೆ ನಾನು. ಜಿತೇಶ್ ಶರ್ಮಾ ಕೂಡ ಜಿತೇಶ್ ಶರ್ಮಾನು ಇದಾನೆ. ನಾನ್ ಅಲ್ಲ ಎಲ್ಲೈತೆ ಜಾಗ ಆಡ್ಸಕ್ ಎಲ್ಲಾರ್ನು ಅಂತ. ಮೋಸ್ಟ್ಲಿ ತುಂಬಾ ಪ್ಲೇಯರ್ಸ್ ಬೆಂಚ್ ಆಗ್ತಾರೆ ಈ ಸತಿ. ನಾವು ಪ್ಲೇಯಿಂಗ್ 11 ಮಾಡುವಾಗ ನೋಡೋಣ ಎಲ್ಲೆಲ್ಲಿ ಏನೇನ್ ಆಗ್ಬೋದು ಅಂತ. ರೊಮ್ಯಾರಿಯೋ ಶೆಪರ್ಡ್ ವರ್ಗು ಬಿಟ್ಬಿಡು, ಟಾಪ್ 7 ಬಿಟ್ಬಿಡು, ಎಲ್ಲಾ ಬ್ಯಾಟರ್ಸ್ 4 ಜನ ಫಾರಿನ್ ಪ್ಲೇಯರ್ಸ್ ಅಲ್ಲೇ ಫಿಟ್ ಮಾಡ್ತೀಯಾ? ಸೊ ನಮ್ ಪಿಕ್ಸ್ ಪ್ರಕಾರ ಇವಾಗ ನೋಡಿದ್ರೆ ಟಿಮ್ ಡೇವಿಡ್ ಇಲ್ಲ ರೊಮ್ಯಾರಿಯೋ ಶೆಪರ್ಡ್ ಇಬ್ರು ಆಡಕ್ಕಾಗಲ್ಲ, ಅವ್ರಿಬ್ರಲ್ಲಿ ಒಬ್ರು ಆಡ್ಬೋದು. ಸೊ ನಂಗೆ ಗೊತ್ತಿರಂಗ್ ಇವ್ರ ಚಾನ್ಸಸ್ ಶೆಪರ್ಡ್ ಜೊತೆ ತಗೊಂತಾರ ಇಲ್ಲ ಡೇವಿಡ್ ಜೊತೆ ತಗೊಂತಾರ. ಮೇ ಬಿ ಬೌಲಿಂಗ್ ಪಾಯಿಂಟ್ ಆಫ್ ವ್ಯೂ ಇನ್ನೊಂದು ಎಕ್ಸ್ಟ್ರಾ ಬೌಲಿಂಗ್ ಸಿಗುತ್ತೆ ಅಂತ ಮಿಡ್ಲ್ ಓವರ್ಸ್ ಅಲ್ಲಿ ಶೆಪರ್ಡ್ ಗೆ ಹೋಗ್ತಾರೆ. ಬಿಕಾಸ್ ಆಲ್ಸೋ ಚೇಂಜಿಂಗ್ ಇರಬೇಕಂದ್ರೆ ಅವರು ಇಂಪ್ಯಾಕ್ಟ್ ಪ್ಲೇಯರ್ ತರ ಟಿಮ್ ಡೇವಿಡ್ ನ ಇದ್ ಮಾಡ್ಕೊಬಹುದು. ಅದ್ ಹೆಂಗ್ ಮಾಡ್ತೀಯಾ? ಲೈಕ್ 4 ಜನ ಅಲ್ವಾ, ಇನ್ಕ್ಲೂಡಿಂಗ್ ಇಂಪ್ಯಾಕ್ಟ್ 3 ಜನ ಸಿಚುವೇಶನ್ ತಕ್ಕನಂಗೆ ನೋಡ್ಕೊಂಡು ಆಡ್ಸೋದು. ಇವಾಗ ಫಸ್ಟ್ ಬ್ಯಾಟಿಂಗ್ ಮಾಡ್ತೀವಿ ಅನ್ಕೋ,
ಅವಾಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇದ್ ಮಾಡೋದು. ಇಲ್ಲ ನೆಕ್ಸ್ಟ್ ಅವಾಗ ಲೈಕ್ ನಾರ್ಮಲ್ ಪ್ಲೇಯಿಂಗ್ ಇಲ್ಲವೇನೋ, ಪ್ಲೇಯಿಂಗ್ ಬೌಲಿಂಗ್ ಮಾಡ್ಬೇಕಾದ್ರೆ ಐ ಮೀನ್ ಸೆಕೆಂಡ್ ಏನಾದ್ರು ನಾವು ಬ್ಯಾಟಿಂಗ್ ಚೇಸ್ ಮಾಡ್ಬೇಕಿದ್ರೆ ಆಗ ನೋಡ್ಕೊಂಡು. ಇನ್ನೊಂದು Okay. ನಾನೇನ್ ನೋಡಿದಂದ್ರೆ ಮಂಗೇಶ್ ಯಾದವ್ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಬ್ಯಾಟ್ಸ್ಮನ್ ಕೂಡನು ಅಂತೆ. ಹೌದು, ಅವ್ನ ಆಲ್ರೌಂಡರ್. ಟೀಮ್ಗೆ ಅವ್ನು 4 ಡೌನ್ 5 ಡೌನ್ ಆಡೋದಂತೆ ಅವನು. ಆಪ್ಷನ್ ಇದೆ, ತುಂಬಾ ಆಪ್ಷನ್ಸ್ ಇದೆ. ಆದ್ರೆ ಬಟ್ ನನಗೆ ಪೇಸ್ ತುಂಬಾ ಚೆನ್ನಾಗಿದೆ. ನನಗೆ ಒಂದು ನೆಗೆಟಿವ್ ಸೈಡ್ ಅಂತ ಏನಂದ್ರೆ, ಐ ಮೀನ್ ಗಾಡ್ ಫಾರ್ಬಿಡ್ ಆಗ್ಬಾರ್ದು, ಅವರು ಜಾಸ್ತಿ ವೈಟ್ ಬಾಲ್ ಕ್ರಿಕೆಟ್ ಆಡಿಲ್ಲ, ಜಾಸ್ತಿ ಆಡಿದ್ರೆ ಟೆನ್ನಿಸ್ ಬಾಲ್ ಕ್ರಿಕೆಟ್. ನಮ್ಗೆ ಗೊತ್ತು IPL ಅಲ್ಲಿ ಚಾನ್ಸ್ ಏನಾದ್ರು ಮಿಸ್ ಆಯ್ತು ಅಂದ್ರೆ, ಆಕ್ಚುಲಿ ಇವಾಗ ಹೊಸ ಓನರ್ಸ್ ಇದಾರೆ, ಬಿರ್ಲಾ ಗ್ರೂಪ್. ನಂಗೆ ಗೊತ್ತಿರಂಗೆ 4-5 ಓನರ್ಸ್ ಅಂತ, 4-5 ಬಿರ್ಲಾ, ಬೋಲ್ಟ್, ಅದೇ ಎಲ್ಲ ಸೇಮ್. ಬ್ಲಾಕ್ ರಾಕ್, ಬ್ಲಾಕ್ ಸ್ಟೋನ್ ಏನೋ ಇದೆ. ಬ್ಲಾಕ್ ಸ್ಟೋನ್. ಅವನು ಅವ್ರ ಮಗ ಆರ್ಯನ, ಅವನ ಹೆಸರು ಆರ್ಯನ್ ಬಿರ್ಲಾ, ರಾಜಸ್ಥಾನ್ ರಾಯಲ್ಸ್ ಆಡಿದ್ನಲ್ಲ ಅವನ. ನನಗೆ ಇವತ್ತು ಮೀಮ್ಸ್ ನೋಡಿದಾಗ ಗೊತ್ತಾಯ್ತು ಅವ್ನು ರಾಜಸ್ಥಾನ್ ರಾಯಲ್ಸ್ಗೆ ಆಡಿದಾನೆ ಅಂತ. ಇವಾಗ ನೋಡ್ರೆ ಅವ್ನು ಆಕ್ಚುಲಿ ಬಿಡ್ ಮಾಡ್ತಿದ್ದಾನೆ ಅಂತ ಹೇಳಿದ್ರು, ಬಟ್ ನಾನೇನೋ ಸುಮ್ಮನೆ ಫನ್ ಅನ್ಕೊಂಡೆ. ಮತ್ತೆ ಒನ್ ಆಫ್ ಹೀಸ್ ಲೈಕ್ ರಿಚೆಸ್ಟ್ ಕ್ರಿಕೆಟರ್ ದಾನ್ ಸಚಿನ್. ಸೊ ನ್ಯೂ ಓನರ್ಸ್, ನ್ಯೂ ಎಕ್ಸ್ಪೆಕ್ಟೇಷನ್ಸ್. ನಿಮ್ಗೆ ಏನ್ ಅನ್ಕೊಂಡಿದೀರಾ? ಕಲ್ಚರ್ನ ಬೆಳೆಸ್ಬೇಕು, ಇದನ್ನೇ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದೀರಾ, ಅವ್ರ ಕಲ್ಚರ್ನ ಅವ್ರು ತರಬೇಕು ಅನ್ಕೊಂಡಿದೀರಾ? ನೇಮ್ ಅಂತೂ ಚೇಂಜ್ ಆಗಲ್ಲ. ನೇಮ್ ಅಂತೂ ಎಲ್ಲಾರು ಅನ್ಕೊಂಡಿರ್ತಾರೆ ಚೇಂಜ್ ಆಗತ್ತಂತ. ಸೊ ನೇಮ್ ಅಂತೂ ಚೇಂಜ್ ಆಗಲ್ಲ, ಯಾಕಂದ್ರೆ ಅದು ಬ್ರ್ಯಾಂಡ್ ಇರೋದೇ ನೇಮು. ಸೊ ಅದನ್ನೇ ಅವ್ರು ಕೊಂಡ್ಕೊಂಡಿರೋದು. ಸೊ ನೇಮ್ ಅಂತೂ ಚೇಂಜ್ ಮಾಡಲ್ಲ. ಎಷ್ಟೊಂದು ಆಕ್ಚುಲಿ ಟ್ರೆಂಡ್ ಆಗ್ತಿತ್ತು, ಬಿರ್ಲಾ ಎಸ್ಟೇಟ್ಸ್ ಅವ್ರು ಬಂದ್ಬಿಟ್ಟು GTಗೆ ಮೇನ್ ಸ್ಪಾನ್ಸರ್. ಸೊ ಎಲ್ಲಾರು ಹೇಳ್ತಾ ಇದ್ರು GTಗೆ ಆಲ್ರೆಡಿ ನಿನ್ನೆ ಈವೆಂಟ್ ಎಲ್ಲ ಮಾಡ್ಬಿಟ್ಟು ಇವತ್ತು ಹೆಂಗೆ RCB ಕೊಂಡ್ಕೊಳ್ಳಿ, ಟೀಮು ಹಿಂಗೆ ಅಂತ. ಹಂಗ್ ನೋಡಿದ್ರೆ ಲೈಕ್ ರಾಯಲ್ ಚಾಲೆಂಜ್ ವಿಸ್ಕಿ ಏನದು ವಾಟ್ ಎವರ್, ಅದು ಎಲ್ಲಾ ಟೀಮ್ಗೂ ಸ್ಪಾನ್ಸರ್ ಮಾಡಿದ್ದ ವಿಜಯ್ ಮಲ್ಯ ಇನಿಷಿಯಲ್ ಇಯರ್ಸ್ ಅಲ್ಲಿ. ಪ್ರತಿಯೊಬ್ಬರು ಪ್ಯಾಂಟ್ ಮೇಲೂ ಲೋಗೋ ಇತ್ತು. ಆಕ್ಚುಲಿ ಪ್ರೈಮ್ ಎಕ್ಸಾಂಪಲ್ ಅಂದ್ರೆ ಜಿಯೋನೇ. ಎಲ್ಲಾ ಟೀಮ್ಗೂ ಸ್ಟಾರ್ಟಿಂಗ್ ಅಲ್ಲಿ ಕಿಂಗ್ ಫಿಶರ್ ಕೂಡ ಹಂಗೆ ಇದ್ದಿದ್ದು. ಆದ್ರೆ ಎಲ್ಲಾರು ಹೇಳ್ತಾ ಇರೋದು ಏನಂದ್ರೆ, ಅದು ಸೈಡ್ಸ್ ಅಲ್ಲಿ ಇಲ್ಲ ಚಿಕ್ಕದಾಗಿರುತ್ತೆ. GTಗೆ ಮೇನ್ ಸ್ಪಾನ್ಸರೇ ಬಿರ್ಲಾ. ಸೊ ಕಾನ್ಫ್ಲಿಕ್ಟ್ ಆಫ್ ಲೈಕ್ GTನ ಅದೇ ಇಲ್ಲಿ ನಥಿಂಗ್ ಇದೆಯಲ್ಲ ನಮ್ದು, ಆತರ ಅಲ್ಲಿ ಅವ್ರದ್ದು ಬಿರ್ಲಾ ಎಸ್ಟೇಟ್ಸ್ ಹಾಕೊಂಡಿರೋದು. ನಮ್ದು ಲಾಸ್ಟ್ ಇಯರ್ ಇಲ್ಲಿತ್ತು ಚಿಕ್ಕದಾಗಿ. ಸೊ ಅವ್ರದ್ದು ಏನಂದ್ರೆ ಸ್ವಲ್ಪ ಪಾರ್ಟ್ ಓನರ್ಸ್ ತರ ಅಷ್ಟೇ, ಸೇ ಇರಲ್ಲ ಟೀಮ್ ಅಲ್ಲಿ. ಆದ್ರೆ ಇವ್ರಿಗೆ GTಗೆ ಸೇ ಇರುತ್ತೆ. ಸೊ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಏನಾದ್ರು ಬರತ್ತಂತ ನೀವ್ ಅನ್ಕೊಂಡಿದೀರಾ? ಪ್ರಾಬಬ್ಲಿ ಜಸ್ಟ್ ಸ್ಪಾನ್ಸರ್ಸ್ ಆಗಿರ್ತಾರೆ ಅನ್ಸುತ್ತೆ, ಕೋ ಓನರ್ಸ್ ಆತರ ಏನಿರಲ್ಲ ಅನ್ಸುತ್ತೆ. ಪವರ್ ಎಲ್ಲ ಇರಲ್ಲ ಅನ್ಸುತ್ತೆ ಅವ್ರಿಗೆ. ಜಸ್ಟ್ ಐ ಮೀನ್ ಮೇ ಬಿ ಬರೋ ವರ್ಷಕ್ಕೆ ಅದು ತೆಗೆದ್ ಬಿಡ್ತಾರೆ ಅನ್ಸುತ್ತೆ. ದೇ ವಿಲ್ ಹ್ಯಾವ್ ದೇರ್ ಓನ್ ಬ್ರ್ಯಾಂಡಿಂಗ್. ಹೌದು, ನಮ್ದಕ್ಕೆ ನಥಿಂಗ್ ಜಾಗದಲ್ಲಿ ಆದಿತ್ಯ ಬಿರ್ಲಾ. ಅದೇ ಅವರು ಚೇಂಜಸ್ ಆಗ್ತಾ ಇರತ್ತೆ, ಆದ್ರೆ ನೇಮ್ ಮಾತ್ರ ಚೇಂಜ್ ಆಗಲ್ಲ ಅನ್ಕೊಂಡಿದೀನಿ. ಬಟ್ ಓನರ್ಶಿಪ್ ಚೇಂಜ್ ಆಗಿದ್ ಹ್ಯಾಪಿ ಆಗಿದ್ಯಾ ಅಥವಾ ಹಿಂಗೆ? ವಾಟ್ ಡು ಯು ಫೀಲ್? ಆಕ್ಚುಲಿ ಮ್ಯಾಟ್ರ್ ಅಷ್ಟೊಂದ್ ಆಗಲ್ಲ, ಯಾಕಂದ್ರೆ ನಮ್ ಟೀಮ್ ಕೋರ್ ಸೇಮ್ ಇದೆ, ಮ್ಯಾನೇಜ್ಮೆಂಟ್ ಅಂದ್ರೆ ಪ್ಲೇಯರ್ಸ್, ಕೋಚ್, CEO ಅವರೆಲ್ಲ. ಸೊ ನಮ್ಗೆ ಅದು ಆಕ್ಚುಲಿ ಏನ್ ಡಿಫ್ರೆನ್ಸ್ ಆಗಲ್ಲ ಅನ್ಸುತ್ತೆ. ಆಸ್ ಅ ಫ್ಯಾನ್ ಹೇಳ್ತಾ ಇರೋದು, ಏನಾದ್ರು ಎಲ್ಲ ಓನರ್ ಜೊತೆ ಹೊಸ ಮ್ಯಾನೇಜ್ಮೆಂಟ್, ಹೊಸ ನೇಮು, ಹೊಸ ಟೀಮು ಆತರ ಎಲ್ಲ ಆಗಿದ್ರೆ ಕಷ್ಟ ಆಗಿರೋದು. ಬಟ್ ಜಸ್ಟ್ ಓನರ್ ಚೇಂಜ್ ಆಗಿರೋದ್ರಿಂದ ಏನ್ ಡಿಫ್ರೆನ್ಸ್ ಆಗಲ್ಲ. ಕ್ರಿಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನು ಚೇಂಜಸ್ ಆಗಲ್ಲ ಅನ್ಸುತ್ತೆ. ಅದೊಂದು. ಬಟ್ ಎಮೋಷನಲ್ ಪರ್ಸ್ಪೆಕ್ಟಿವ್ ಇಂದ ಇಟ್ಸ್ ಲೈಕ್ ಕನ್ನಡಿಗ ಹೂ ಬಿಲ್ಡ್ ದಿಸ್ ಬ್ರ್ಯಾಂಡ್ ಅಲ್ವಾ ವಿಜಯ್ ಮಲ್ಯ. ನನಗೆ ಒಂದ್ ಸೆಕೆಂಡ್ ಇದು ನ್ಯೂಸ್ ನೋಡಿದ ತಕ್ಷಣ ವಿಜಯ್ ಮಲ್ಯ ಅದೊಂದು ವಿಡಿಯೋ ಪಾಪ್ಯುಲರ್ ಆಯ್ತಲ್ಲ 1 year ಹಿಂದೆ, ಲೈಕ್ ಒಂದು ಪಾಡ್ಕಾಸ್ಟ್ ಅಥವಾ ಸಮ್ ಇಂಟರ್ವ್ಯೂ ತರ. ಆದ್ರೆ ಫ್ಲಾಶ್ ಆಯ್ತು. ಸ್ಲೀಪಿಂಗ್ ಪಾರ್ಟ್ನರ್ ಆಗಿ ಇವಾಗೂ ಸ್ವಲ್ಪ ಸ್ಟೇಕ್ಸ್ ಇರ್ಬೋದು ಅವನ ಹೆಸರಲ್ಲಿ. ಅವರು 100% ಆಕ್ಚುಲಿ ಅದು ಅನ್ಅಫಿಷಿಯಲ್ ರಿಪೋರ್ಟ್ಸ್ ಏನೋ ಇತ್ತು, ಲೈಕ್ 11% 12% ನಾನು ಶೇರ್ ಬೇಕಂದ್ರೆ ಅಕ್ವೈರ್ ಮಾಡ್ಕೊಂತೀನಿ ಅಂತ. ಅದು ಎಷ್ಟು ನಿಜ ಅಂತ ಗೊತ್ತಿಲ್ಲ, ಅದು ಬಿಡು. ಅದು ಇವಾಗ ಆದ್ರೆ ಏನಂದ್ರೆ ನಮ್ಗೆ ಕಾವ್ಯ ಮಾರನ್ಗೂ ಕಾಂಪಿಟೇಷನ್ ಕೊಡಕ್ಕೆ ಇವಾಗ ಅವ್ರಿದ್ದಾರೆ. ಅವ್ರೆ ಆಕ್ಚುಲಿ ಆ ಇವೆಂಟ್ ನಡ್ಸ್ಕೊಟ್ಟಿದ್ದು GT ಅವ್ರಿಗೆ. ನಾನು ಅವಾಗೆ ಗೊತ್ತಾಯಿದ್ದು ಮಕ್ಳಿದ್ದಾರೆ ಅಂತ. ಅಪ್ಸೆಟ್ ಆದ್ರೆ ಹಿಂಗೆ.
ರಿಯಾಕ್ಷನ್ಸ್ ನೋಡ್ಬೇಕಷ್ಟೇ. ಸೊ ಇಡೀ ಇವಾಗ ಬೇರೆ ಚಿನ್ನಸ್ವಾಮಿಲಿ ಟಿಕೆಟ್ಸ್ ನೋಡ್ದ, ಫಿಸಿಕಲ್ ಟಿಕೆಟ್ಸ್ ಇಲ್ಲ, ಫುಲ್ ಚೇಂಜಸ್ ಫಿಸಿಕಲ್ Physical ಟಿಕೆಟ್ಸ್ tickets ಎಲ್ಲ ಇಲ್ಲ. QR ಕೋಡ್ಸ್. ಅದು ಅದೆಲ್ಲ ನಿಂಗೆ secondary bro. ಮ್ಯಾಚ್ಗಿಂತ ಮುಂಚೆ ಬರೋದು ಅನ್ಸುತ್ತಲ್ಲ. ಹಾ 2 hours ಮುಂಚೆ ಏನೋ ಜನರೇಟ್ ಆಗುತ್ತೆ, ಅದನ್ನ ತೋರ್ಸ್ಬಿಟ್ಟು ಹೋಗ್ಬೇಕು. ಸೊ ದಟ್ ಯಾರು ಬ್ಲಾಕ್ ಅಲ್ಲಿ ಸೆಲ್ ಮಾಡಕ್ ಆಗಲ್ಲ ಅನ್ನೋ ತರ ಕಾನ್ಸೆಪ್ಟ್ ಅದು ಅನ್ಸುತ್ತೆ. ನೀವು ಲಾಕ್ ಮಾಡ್ಕೊಬಹುದು ಟಿಕೆಟ್ಸ್ ನ, ಅದೇನಂತಾನೆ ಗೊತ್ತಾ. ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ಹೋಗಕ್ಕೆ? ಬ್ರೋ ಫುಲ್ ಟ್ರೈ ಮಾಡಿದೆ ನಾನು ಆಕ್ಚುಲಿ ನೆನೆ ಕುತ್ಕೊಂಡು. ಇನ್ಫ್ಯಾಕ್ಟ್ ಸ್ಯಾಟರ್ಡೆ ರಿಲೀಸ್ ಆಗುತ್ತೆ ಅಂದ್ರು ಯಾರೋ, ಅವತ್ ಟ್ರೈ ಮಾಡಿದೆ. ಸಂಡೇ ಜಸ್ಟ್ ಅದೇ ವಿಂಡೋ ಓಪನ್ ಇಟ್ಕೊಂಡು ನೋಡ್ತಾ ಇದ್ದೆ. ನಿನ್ನೆ ಆಫೀಸಲ್ಲಿ ಕುತ್ಕೊಂಡು ರಿಫ್ರೆಶ್ ಮಾಡಿ 4 o'clock ಬಂತು. ಪರ್ಚೇಸ್ ಟಿಕೆಟ್ಸ್ ಮೇಲೆ ಟ್ಯಾಪ್ ಮಾಡಿದೆ, OTP ಕೇಳ್ತು. 10 seconds ತಗೊಂತು ಬ್ರಾ OTP ಬರಕ್ಕೆ. OTP ಎಂಟರ್ ಮಾಡ್ಬಿಟ್ಟು ಹೋದೆ, ಟಿಕೆಟ್ಸೇ ಇಲ್ಲ. ಆಗ್ಬಿಟ್ಟಿರುತ್ತೆ. ಇನ್ಫ್ಯಾಕ್ಟ್ ಟಿಕೆಟ್ಸ್ ಇತ್ತು, ಅಟ್ಲೀಸ್ಟ್ ಲೈಕ್ ಪ್ರತಿ ಚಾನಲ್ 10-15 ಟಿಕೆಟ್ಸ್ ಇತ್ತು. ಸೆಲೆಕ್ಟ್ ಮಾಡ್ಬಿಟ್ಟು ನಾನು ಪ್ರೊಸೀಡ್ ಮಾಡ್ತಿದ್ದೀನಿ, ಮೇಲ್ಗಡೆ ನೋಟಿಫಿಕೇಶನ್ ಆಲ್ರೆಡಿ ಯಾರೋ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಅಟ್ಲೀಸ್ಟ್ ನಾನು 30-35 ಟೈಮ್ಸ್ ಟ್ರೈ ಮಾಡಿದೆ. ಲಾಸ್ಟ್ ಗೆ 15,000 rupees ಟಿಕೆಟ್ಗೂ ಹೋದೆ, ಅದೂ ಸಿಕ್ಕಿಲ್ಲ. ಇಲ್ಲ, ಏನ್ ಗೊತ್ತಾ ಮಾಡ್ಬೇಕು, ನನಗೆ 15,000 ಅನ್ನೋ ಇದು LSG ಇದು ಅದ್ ನೋಡ್ದ 5,000ಗೆ ಇಡೀ ಸೀಸನ್ ಟಿಕೆಟ್. 5,000 rupees ನೀನ್ ಕೊಟ್ರೆ ಇಡೀ ಸೀಸನ್ ಹೋಮ್ ಟಿಕೆಟ್ಸ್ ವಿತ್ ಜರ್ಸಿ, ಹೌದು, ಇಡೀ ಸೀಸನ್. ಲಕ್ನೋಗೆ ಮನೆ ಶಿಫ್ಟ್ ಮಾಡ್ಬೇಕಾಗಿರೋ ಸಮಯ ಬಂದಿದೆ. ಆದ್ರೆ ಅವ್ರು ನೋಡಕ್ ಯಾರು ಹೋಯ್ತಾರೆ ಅಂತ ಅದಕ್ಕೆ. ಇನ್ಫ್ಯಾಕ್ಟ್ ಆಕ್ಚುಲಿ SRH RCB ಮ್ಯಾಚ್ ಯಾವ್ದಾದ್ರು ಹೈದರಾಬಾದ್ ಅಲ್ಲಿ ಆಡ್ಸಿದ್ರೆ ನಾವ್ ಆರಾಮಾಗಿ ಟ್ರಾವೆಲ್ ಮಾಡ್ಕೊಂಡ್ ಬರ್ಬೋದು. ಬ್ಲಾಬ್ಲಾಲ್ 3,000 ರೂಪಾಯಿ ಆಗುತ್ತೆ, 600 ರೂಪಾಯಿ ಟಿಕೆಟ್, 3,500 ಮುಗ್ದೋಗುತ್ತೆ, ಇನ್ನೂ 100 ರೂಪಾಯಿ ಉಳಿಯುತ್ತೆ. ಆದ್ರೆ 3,700 ಅಲ್ವಾ ಇಲ್ಲಿ. ನೀನ್ ಈ ಫ್ಯಾನ್ ಬೇಸ್ ಇವಾಗ ಬೇರೆ ಟ್ರೋಫೀಸ್ ಗೆಲ್ಲಕ್ ಸ್ಟಾರ್ಟ್ ಮಾಡ್ಬಿಟ್ರೆ, ಡು ಯು ಥಿಂಕ್ ವಿ ನೀಡ್ ಅ ಬಿಗರ್ ಸ್ಟೇಡಿಯಂ ಇನ್ ಫ್ಯೂಚರ್? ಅಪ್ಗ್ರೇಡ್ ಮಾಡ್ತಾರೆ ಇವಾಗ ನೋಡಿ. ಚಿನ್ನಸ್ವಾಮಿ ಏನು ಮಾಡಕ್ ಆಗಲ್ಲ. ನೀನ್ ಚಿನ್ನಸ್ವಾಮಿ ಆಕ್ಚುಲಿ ಮಾಡ್ಬೋದು, ಹೇಳಕ್ ಆಗಲ್ಲ. ಯಾಕಂದ್ರೆ ನಾವ್ ಆಡದ್ 3 ತಿಂಗಳು. ಐ ಮೀನ್ ಎಷ್ಟೊಂದ್ ಜನ ರೆನೋವೇಟ್ ಮಾಡ್ಕೊಂಡಿದ್ದಾರೆ ಸ್ಟೇಡಿಯಮ್ಸ್. ಈಡನ್ ಗಾರ್ಡನ್ಸ್ ರಿನೋವೇಟ್ ಇನ್ ದ ಸೆನ್ಸ್ ಪ್ರಾಬಬ್ಲಿ ನಿನ್ ಸೈಜ್ ದೊಡ್ಡದ್ ಮಾಡಕ್ ಆಗಲ್ವಲ್ಲ. ಕೆಪಾಸಿಟಿ ಗ್ರೌಂಡ್ ಎಲ್ಲ ಸೇಮ್ ಇರುತ್ತೆ, ನೀನ್ ಸೀಟಿಂಗ್ ಕೆಪಾಸಿಟಿ ಜಾಸ್ತಿ ಮಾಡ್ಕೊಬೇಕಷ್ಟೇ. ಸೀಟಿಂಗ್ ಕೆಪಾಸಿಟಿಗಿಂತ ಬೌಂಡ್ರಿ ಲೈನ್ ಜಾಸ್ತಿ ಮಾಡ್ಬೇಕು. ಬೌಲರ್ಸ್ಗೆ ಸಾವು ಅಲ್ಲಿ. ಟಚ್ ಮಾಡಿದ್ರೆ ಹೋಗುತ್ತೆ. ಹೌದು, ನಾವು ಬರೀ ಸೋಲದೆ ಹಂಗೆ. ಅಲ್ಲ, ನಾನು ಅವತ್ತು ಐ ಮೀನ್ ಚೆಕ್ ಮಾಡಿದೆ ಅಷ್ಟೇ. 74K ಏನೋ ವೈಟಿಂಗ್ ಇದ್ರು, 25,000 ಇರೋದು ಟಿಕೆಟ್ಸ್. 33 ಇವಾಗ 33 ಆಗಿದೆ. 27 ಏನೋ ಇತ್ತು ಅನ್ಸುತ್ತೆ ಲಾಸ್ಟ್ ಟೈಮ್ ನಾನು ನೋಡಿದಾಗ. ನಾನ್ ಚೆಕ್ ಮಾಡಿದಾಗ 33,000 ಕೆಪಾಸಿಟಿ. 33,000 ಅದು ಆಲ್ರೆಡಿ ಸೋಲ್ಡ್ ಔಟ್. ಬೇರೆ ಆಕ್ಚುಲ್ ಆಗಿ ಕೇಳಿಲ್ಲಿ ಹಿಂದ್ಗಡೆ ದಿವಸ KCA ಮೆಂಬರ್ಸ್ಗೆಲ್ಲ ಕೊಟ್ಟಿದ್ದಾರೆ. ದೇ ಕ್ಯಾನ್, ನಾವ್ ಅಟ್ಲೀಸ್ಟ್ ನಾವ್ 2 ಟಿಕೆಟ್ ಮ್ಯಾಕ್ಸಿಮಮ್, ಅವ್ರಿಗೆ ಅಪ್ ಟು 6 or 7 ಇತ್ತು. ಅವ್ರೆಲ್ಲ ತಗೊಂಡ್ರು. ಎಲ್ಲ ಆದ್ಮೇಲೆ ಮಿಕ್ಕಿರೋದು ಆಕ್ಚುಲ್ ಆಗಿ ಅದ್ ಬಿಟ್ಟು ಆಫ್ಲೈನ್ ಅಲ್ಲಿ ಕೊಟ್ಟಿದ್ದಾರೆ ಎಷ್ಟೊಂದು ಟಿಕೆಟ್ಸ್. ಇನ್ ದ ಸೆನ್ಸ್ ಫ್ಯಾನ್ಸ್ಗಲ್ಲ, ಇಂಟರ್ನಲ್ ಡಿಸ್ಟ್ರಿಬ್ಯೂಷನ್. ಎಲ್ಲ ಆಗಿ ಉಳಿದ್ಮೇಲೆ ಫ್ಯಾನ್ಸಿಗೆ ಬಂದಿರೋದು ಪ್ರಾಬ್ಲಿ 20 or 30% ಅಂತ ಹೇಳ್ತಿದ್ದಾರೆ. ಅದೆಲ್ಲಕ್ ಸಾಲುತ್ತೆ? ಲೈಕ್ ನನಗ್ ನಿಜ ನಾನು ಇಷ್ಟೊಂದು ಇಷ್ಟಪಡೋ ಫ್ರಾಂಚೈಸ್ ಹಿಂಗ್ ಮಾಡುತ್ತಲ್ಲ ಅನ್ಸ್ಬಿಡ್ತು. ಲಿಟ್ರಲಿ ಸಖತ್ ಬೇಜಾರಾಗ್ಬಿಟ್ಟು. ಸರಿ, ಓಕೆ. ಇವಾಗ ತಿರ್ಗಾ ನಮ್ ರಿವ್ಯೂ ಇದಕ್ಕೆ ವಾಪಸ್ ಬರೋಣ. ಇವಾಗ ವೀಕ್ನೆಸ್ ಬಗ್ಗೆ ಮಾತಾಡಿದ್ರೆ, ಸ್ಟ್ರೆಂತ್ ಬಗ್ಗೆ ಮಾತಾಡಿದ್ರಿ. ಇವಾಗ ನಮಗೆ ಆ ಪರ್ಫೆಕ್ಟ್ ಪ್ಲೇಯಿಂಗ್ 11 ಅನ್ನೋದು ಇದೆಯಲ್ಲ. ಸೊ ರಕ್ಷಿತ್, ನಿನ್ನ ಪ್ಲೇಯಿಂಗ್ 11 ಏನು? I'll open with Salt, ವಿರಾಟ್ and Virat Kohli. ಇದು ನಂಗೆ ಗೊತ್ತಿರಂಗೆ ಶ್ರವಣ್ ನಿಂಗೂ ಲಾಕ್ ಅಲ್ಲ? ಸಾಲ್ಟ್ ಅಂಡ್ ವಿರಾಟ್. ನನಗೂ ಲಾಕ್ ಫಿಕ್ಸ್. ಸಾಲ್ಟ್ ಫ್ಲಾಪ್ ಆದ್ರೆ ಒಂದ್ 3-4 ಮ್ಯಾಚ್ ದೆನ್ ಬೆತಲ್ ಮೈಟ್ ಕಮ್ ಅಂತ. ಓಪನಿಂಗ್ ಗೆ ಬರ್ತಾನೆ ಬೆತಲ್, ಇಂಪ್ಯಾಕ್ಟ್ ಅಥವಾ ಒನ್ ಡೌನ್ ಗೆ ಬರಲ್ಲ. ಜಸ್ಟ್ ರೈಟ್ ಸ್ವಾಪ್ ಮಾಡ್ಬಿಡ್ತಾರೆ. ಹೌದು, ಆಲ್ಟರ್ನೇಟಿವ್ ಬೆತಲ್. ಹೌದು, ಒನ್ ಡೌನ್ ವೆಂಕಟೇಶ್ ಅಯ್ಯರ್, 2 ಡೌನ್ ಆಸ್ ಇಟ್ ಇಸ್ ಹಾಕಿದ್ದಾರೆ. ನೀನು ದೇವದತ್ ಪಡಿಕ್ಕಲ್ ಬದಲು ವೆಂಕಟೇಶ್ ಆಡ್ತೀಯ ಸ್ಟ್ರೈಟ್ ಅವೇ? ಸ್ಟ್ರೈಟ್ ಅವೇ ವೆಂಕಟೇಶ್ ಅಯ್ಯರ್. ವಿ ನೀಡ್ ದಟ್ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ ಅಂತ ಫೀಲ್ ಆಗುತ್ತೆ. ದೇವದತ್ ಪಡಿಕ್ಕಲ್ ಚೆನ್ನಾಗಿ ಆಡ್ತಾನೆ. ಶ್ರವಣ್, ನೀನು ಒನ್ ಡೌನ್ ಅಲ್ಲಿ ಯಾರು ಆಡ್ತೀಯ? ನಂದು ಸೇಮ್ ವೆಂಕಟೇಶ್ ಅಯ್ಯರ್ ಆಡಿಸ್ತೀನಿ. ಐ ಮೀನ್ ವೆಂಕಟೇಶ್ ಅಯ್ಯರ್ ಬೇರೆ 1-2 ಓವರ್ ಕೊಡ್ತಾನೆ
ಆಕ್ಚುಲಿ ಬಾಲಿಂಗ್ ಅಲ್ಲಿ ಬೇರೆ. ಹೌದು. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಆಂಡಿ ಆಗಿ. ಪಡಿಕಲ್ But ಒಂದು ಅಡ್ವಾಂಟೇಜ್ ಓವರ್ ಅಯ್ಯರ್ ಅಂದ್ರೆ ಫೀಲ್ಡಿಂಗ್. ಈಸ್ ಲೈಕ್ ವೆರಿ ಕ್ವಿಕ್ ನಿಯರ್ ದ ಬೌಂಡ್ರಿ ಲೈನ್ಸ್ ಕಂಪೇರ್ ಟು ಅಯ್ಯರ್ ಅಂತ ಅನ್ಸುತ್ತೆ. 2 ಡೌನ್ ನಮ್ಗೆ ಗೊತ್ತಿರಂಗೆ ಪಟ್ಟಿದಾರ್. ಪಟ್ಟಿದಾರ್ ಕ್ಯಾಪ್ಟನ್. ಇಲ್ಲಿಂದ ಸ್ವಲ್ಪ ಆಮೇಲೆ ಚೇಂಜಸ್ ಆಗ್ಬೋದು 3 ಡೌನ್ಗೆ. ನೀನು ಆ, ಇಲ್ಲೇ ನೀನು ಟಿಮ್ ಡೇವಿಡ್ ಇಲ್ಲ ನೀನ್ ಜಿತೇಶ್ನ ಆಡಿಸ್ತೀಯಾ ಇಲ್ಲ ಜಿತೇಶ್ನ ಇನ್ನ ಕೆಳಗಡೆ ಇಟ್ಕೊಂತೀಯಾ? ನಾನ್ ಜಿತೇಶ್ ಜಿತೇಶ್ ಇನ್ನೂ ಆಡಿಸ್ತೀನಿ. ಕೆಳಗಡೆ ಇಟ್ಕೊಂತೀನಿ. ಅಲ್ಲ ಇವಾಗ ನೀನ್ ಫಸ್ಟ್ ನೀನು ನಿನ್ನ ಫಾರಿನರ್ ಸ್ಲಾಟ್ಸ್ ಹೇಳ್ಬಿಡು ರಕ್ಷಿತ್. 4 ನನ್ ಜನ ಫಾರಿನ್ ಸ್ಲಾಟ್ಸ್ ಬಂದು ಸಾಲ್ಟ್, ಟಿಮ್ ಡೇವಿಡ್, ರೊಮ್ಯಾರಿಯೋ ಶೆಪರ್ಡ್, ಹೇಸಲ್ವುಡ್ ಆಡ್ಬೇಕಾದ್ರೆ ಹೇಸಲ್ವುಡ್, ಇಲ್ಲಾಂದ್ರೆ ಜೇಕಬ್ ಡಫಿ. ಡಫಿ. ಶ್ರವಣ್ ನಿಂದು ಸೇಮ್ ಚೇಂಜಸ್. ಸೊ ಯಾರು 4 ಬ್ಯಾಟ್ಸ್ಮನ್ ಹೋಯ್ತಾ ಇಲ್ಲ. ನನಗೆ ಅದೊಂದು ಪ್ಲೇಯಿಂಗ್ 11 ಇದೆ ಮೈಂಡ್ ಅಲ್ಲಿ, ಪ್ರಾಬ್ಲಿ ಲಾಸ್ಟ್ ಅಲ್ಲಿ. ಬಟ್ ಐ ಥಿಂಕ್ ಪ್ರಾಕ್ಟಿಕಲ್ ಬಂದ್ಬಿಟ್ಟು ನಾವು ಒಂದು ಫಾರಿನ್ ಬೌಲರ್ನ ಆಡಿಸ್ಲೇಬೇಕು. ಹೌದು. ಅದು ಜೇಕಬ್ ಡಫಿ. ಲೈಕ್ ಅವನು ಸುಮ್ನೆ ನಂಬರ್ 1 T20 ಲೈಕ್ ಇಂಡಿಯಾలో ಅವ್ನು ಚೆನ್ನಾಗಿ ಆಡಿಲ್ಲ ಅಂದ್ರೂ ಅವ್ನು ಸುಮ್ನೆ ನಂಬರ್ 1 T20 ಅಂಡ್ ಲೈಕ್ ಇಟ್ಸ್ ನಾಟ್ ಈಸಿ ಅನ್ನೋ ತರ. ಸೊ ಇವಾಗ ನಾವು 3 ಡೌನ್ಗೆ ಜಿತೇಶ್ ಶರ್ಮಾ. ಅದೇ ನೀನು ರಕ್ಷಿತ್ ನೀನು ಟಿಮ್ ಡೇವಿಡ್ ಆಡಿಸ್ತೀಯ. ನೀನು? ನಾನು ಜಿತೇಶ್ ಶರ್ಮಾ ಆಡಿಸ್ತೀನಿ. ಟಿಮ್ ಡೇವಿಡ್ ನ ಕೆಳಗಡೆ ಇಟ್ಕೊಂತೀನಿ. ಆಕ್ಚುಲಿ ನಾನು ಜಿತೇಶ್ ಶರ್ಮಾ ಕೃಣಾಲ್ ಪಾಂಡ್ಯನ ಆಡಿಸ್ತೀನಿ. ಲೆಫ್ಟ್ ರೈಟ್ ಸ್ವಲ್ಪ ಇರ್ಲಿ. ಕೃಣಾಲ್ ಪಾಂಡ್ಯ ಹಾರ್ಡ್ಲಿ 3-4 ಮ್ಯಾಚಸ್ ಆಕ್ಚುಲಿ ಸಿಚುವೇಶನ್ ನೋಡ್ಕೊಂಡು 10 ಓವರ್ಗೆನೆ ಇರೋ ತರ ಇದ್ರೆ ಕೃಣಾಲ್ನ ಕಳಿಸ್ತೀನಿ. ಲಾಸ್ಟ್ ಓವರ್ಸ್ ಇದ್ರೆ ನಾನು ಆಕ್ಚುಲಿ ಜಿತೇಶ್ ಕಳ್ಸಲ್ಲ. ಅವಾಗ ಡೇವಿಡ್ ಶೆಪರ್ಡ್ ಅವರು ನೋಡ್ಕೊಂತಾರೆ. ನಾನೇನಕ್ಕೆ ಟಿಮ್ ಡೇವಿಡ್ ನ ಫಸ್ಟ್ ಅಲ್ಲಿ ಕಳಿಸ್ತೀನಿ ಅಬೋವ್ ಜಿತೇಶ್ ಶರ್ಮಾ ಅಂದ್ರೆ, ಆ ಟೈಮಲ್ಲಿ ಸ್ಲಾಗ್ ಮಾಡೋರು ಬೇಕಿದೆ. ಐ ಮೀನ್ ಸ್ಲಾಗ್ ಓವರ್ಸ್ ಅಲ್ಲಲ್ಲ, ಬಟ್ ಸ್ಟಿಲ್ ಮಿಡ್ಲ್ ಓವರ್ಸ್ ಅಲ್ಲೂ ಅಷ್ಟೇ ಯಾರಾದ್ರೂ ಸ್ಪಿನ್ನರ್ಸ್ ಬಂದ್ರೆ ರಜತ್ ಪಟಿದಾರ್ ಜೊತೆ ಟಿಮ್ ಡೇವಿಡ್ ಕ್ಯಾನ್ ಬಿ ಅ ನೈಸ್ ಬ್ಯಾಟಿಂಗ್ ಪೇರ್ ಅಂತ ಅನ್ಸುತ್ತೆ. ಆಕ್ಚುಲಿ ನಮ್ದು ಈ 3 to 8 3 to 7 ಏನಿದೆ ಫುಲ್ ಫ್ಲೆಕ್ಸಿಬಲ್. ನೀನ್ ಹೆಂಗಾದ್ರೂ ಯಾರನ್ನಾದ್ರೂ ಆಡಿಸ್ಕೊ, ಯಾರಾದ್ರೂ ನೀನ್ ಹೆಂಗ್ ಡಿಪೆಂಡಿಂಗ್ ಆನ್ ಸಿಚುವೇಶನ್ ನೀನ್ ಚೇಂಜ್ ಮಾಡ್ಕೊಬಹುದು. ಬಾಲಿಂಗ್ ಬರೋಣ, ಸ್ಪಿನ್ನರ್ ಆಗಿ ಮೇನ್ ಸ್ಪಿನ್ನರ್ ಆಗಿ ಶ್ರೇಯಸ್ ಶರ್ಮಾ ಫಿಕ್ಸ್. ಅದು ಹೌದು. ಭುವನೇಶ್ವರ್ ಕುಮಾರ್, ಕೃಣಾಲ್ ಬಿಡು, ಅದೇ ಅದು ಅವನು ಬ್ಯಾಟಿಂಗ್ ಇದಕ್ಕೆ ಹೋಗ್ಬಿಡ್ತಾನೆ. ಮತ್ತೆ ನಂಗೆ ಗೊತ್ತಿರೋ ಭುವನೇಶ್ವರ್ ಕುಮಾರ್, ಶ್ರೇಯಸ್ ಅವರು ಚೆನ್ನಾಗಿ ಆಡ್ಲಿ ಚೆನ್ನಾಗಿ ಆಡದೆ ಹೋಗ್ಲಿ ಅವ್ರು ಪ್ಲೇಯಿಂಗ್ ಲೆವೆಲ್ ಆಡೇ ಆಡ್ತಾರೆ. ಅವ್ರಿಗೆ ರಿಪ್ಲೇಸ್ಮೆಂಟ್ ಅಂತೂ ನನ್ಗೆ ಗೊತ್ತಿರಂಗಿಲ್ಲ. ಮಂಗೇಶ್ ಯಾದವ್ಗೆ ಅವ್ರು ನೋಡ್ತಾರ ಅನ್ಸುತ್ತೆ. ಮಂಗೇಶ್ ಯಾದವ್ ಜೊತೆ ಯಾರಾದ್ರೂ ರಿಪ್ಲೇಸ್ಮೆಂಟ್ ಬೇಕಲ್ವಾ? ಎಸ್ ದಯಾಲ್ ರಿಪ್ಲೇಸ್ಮೆಂಟ್ ಮಂಗೇಶ್ ಯಾದವ್. ಯಾಕಂದ್ರೆ ಎಸ್ ದಯಾಲ್ ಆಡಲ್ಲ ಅನ್ಬಿಟ್ರಲ್ಲ. ಅಂದ್ರೆ ಫುಲ್ ಟೂರ್ನಮೆಂಟ್ ಗೆ ಇಲ್ವಾ ಅಥವಾ ವರ್ಡಿಗೆ ಟೂರ್ನಮೆಂಟ್ ಗೆ ಇಲ್ಲ, ಈ ಸೀಸನ್ ಗಿಲ್ಲ. ಆದ್ರೆ ಅವ್ರನ್ನ ಡ್ರಾಪ್ ಮಾಡಿಲ್ಲ, ಈ ಸೀಸನ್ ಆಡಲ್ಲ ಅಂತ ಹೇಳಿದಾನೆ ಅಷ್ಟೇ. ಸೊ ಈ ಸೀಸನ್ ಇಲ್ಲ ಅಂದ್ರೆ ಅವಾಗ ಏನ್ ಮಾಡಕ್ಕಾಗಲ್ಲ, ಮಂಗೇಶ್ ಯಾದವ್ನೇ ಆಡಿಸ್ತಾರೆ. ಮೇಬಿ ಇಟ್ಸ್ ಗುಡ್ ಟು ಗಿವ್ ಚಾನ್ಸಸ್ ಆಕ್ಚುಲಿ. ಅವರಿಗೆ ಚಾನ್ಸ್ ಕೊಟ್ಟು ಲೈಕ್ ಯಾರಪ್ಪ ಸಿರಾಜು ಇನಿಷಿಯಲ್ ಏನು ಲೈಕ್ ಒಳ್ಳೆ, ಹೌದು ಎಕ್ಸಾಕ್ಟ್ಲಿ, ಅವನೇನ್ ಹೆವಿ ಬೌಲರ್ ಅಂತ ಏನ್ ಪ್ರೂವ್ ಆಗಿಲ್ಲ, ಬಟ್ ಸ್ಟಿಲ್ ದೇ ಬ್ಯಾಕ್ಡ್ ಹಿಮ್ ವೆರಿ ವೆಲ್. ಸೊ ಅದೇ ತರ ಮಂಗೇಶ್ಗೂ ಚಾನ್ಸಸ್ ಕೊಟ್ರೆ ದೇರ್ ಇಸ್ ಅ ಚಾನ್ಸ್ ಅಂತ ಫೀಲ್ ಆಗುತ್ತೆ. ಶ್ರವಣ್, ನಿನ್ಗೆ ಮಂಗೇಶ್ ಯಾದವ್ಗೆ ಪ್ರೈಸ್ ಟ್ಯಾಗ್ದು ಫಿಯರ್ ಇರುತ್ತಾ? 5 ಕೋಟಿ. ಅದು ಟೆನ್ನಿಸ್ ಬಾಲ್ ಪ್ಲೇಯರ್ಗೆ 5 ಕೋಟಿ ಅಫ್ ಕೋರ್ಸ್ ಇರುತ್ತೆ. ಯಾಕಂದ್ರೆ ಇನಿಷಿಯಲ್ ಅಲ್ಲಿ ನಟರಾಜ್ ಅನ್ನು ತಗೊಂಡಾಗ ಅದೇ ತರಾನೇ ಇದಾಗಿತ್ತು. ಸೊ ಇರುತ್ತೆ, ಬಟ್ ಅವರು ಚಾನ್ಸ್ ನನ್ಗನ್ಸುತ್ತೆ SRH ಮೇಲೆ ಆಡಿಸ್ತಾರೆ ಅಂತ ಅನ್ಸ್ತಾ ಇದೆ ಮಂಗೇಶ್ನ. ಬಿಕಾಸ್ ದಿನೇಶ್ ಮೇಲೆ ಹೌದು ಅಷ್ಟು ಬ್ಯಾಕ್ ಮಾಡ್ತಾರೆ. ಆಕ್ಚುಲಿ RCB ಅದೊಂದು ಪ್ಲಸ್ ಪಾಯಿಂಟ್, ಪ್ಲೇಯರ್ಸ್ ನ ತುಂಬಾ ಬ್ಯಾಕ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೂ ಗೊತ್ತು ಚಿನ್ನಸ್ವಾಮಿ ಯಾವ ತರ ಸ್ಟೇಡಿಯಂ ಅಂತ. ಅಲ್ಲಿ ನೀನು ಆಡಿಸಿದ್ರು ಹೊಡಿತಾರೆ. ಬಾಲಿಂಗ್ ನೋಡ್ಕೊಂಡ್ರೆ ಫುಲ್ ಲೋಡ್ ಎಲ್ಲ ಫುಲ್ ಭೂಮಿ ಮೇಲೆ ಇರೋ ತರಾನೇ ಕಾಣಿಸ್ತಾ ಇದೆ. ಭೂವಿನೂ ಏನ್ ಪ್ರೈಮ್ ಭೂವಿ ಅಲ್ಲ ಪಾಪ, ಅವನು ಪಾರ್ಟ್ ಟೈಮ್ ತರಾನೇ.
ಸೊ ಅದು ಹೇಸಲ್ವುಡ್ ಇದ್ದಿದ್ರೆ ಶೇರ್ ಮಾಡ್ಕೊಂತ ಇದ್ರು. ಸೊ ಈ ಈ ಟೀಮು ಇವಾಗ ನೀನ್ ಬೇರೆ ಟೀಮ್ಸ್ ಅದು ಬಿಡು, ಬೇರೆ ಟೀಮ್ಸ್ ಬೇರೆ ಟೈಮ್ ಏನಾದ್ರು ವಿಡಿಯೋ ಮಾಡುವಾಗ ಅವ್ರ ಬಗ್ಗೆ ಮಾತಾಡ್ಬೋದು. ಇವಾಗ ಮುಂಬೈ, CSK ಇವರೆಲ್ಲ ಒಂಥರ OG ಟೀಮ್ಸ್ ಅನ್ಕೊಳ್ಳೋಣ, KKR ಅವರೆಲ್ಲ ಈ ಸತಿ ಎಷ್ಟು ಅಪ್ಗ್ರೇಡ್ ನಮ್ದು ಮಾಡಿದ್ದಾರೆ ಅದಕ್ಕಿಂತ ಟೀಮ್ OG. ಅಂದ್ರ, ಅದೇ ಅಂತಾರದು OGs. ಹ್ಮ್ ಇವ್ರು ಯಾವ ತರ Okay. ಅಪ್ಗ್ರೇಡ್ ಮಾಡಿದ್ದಾರೆ ಅಂದ್ರೆ, ಡು ಯು ಥಿಂಕ್ ವಿ ಕ್ಯಾನ್ ಗೋ ಬ್ಯಾಕ್ ಟು ಬ್ಯಾಕ್ ದಿಸ್ ಸೀಸನ್? It's ಕಷ್ಟ little ಇದೆ. harder than last season, but still there is a good chance. ಬಿಕಾಸ್ ಇಷ್ಟು ವರ್ಷ ಇದ್ದಿದ್ ಪ್ರೆಷರ್ ಬಂದು ಒಂದ್ ಕಪ್ಪು ಇಲ್ಲ ಅನ್ನೋದು. ಬಟ್ ಈ ಸತಿ ಆ ರಿಲೀಫ್ ಇದೆ, ಕೊಹ್ಲಿಗೆ ಆಗಿರ್ಬೋದು, RCB ಪಾಯಿಂಟ್ ಆಫ್ ವ್ಯೂ ಇಂದ ಆಗಿರ್ಬೋದು. ಸೊ ಬ್ಯಾಕಿಂಗ್ ಪ್ಲೇಯರ್ಸ್ ಶುಡಂಟ್ ಬಿ ಅ ಪ್ರಾಬ್ಲಮ್. ಆ ಮೈಂಡ್ ಸೆಟ್ ಪ್ರಾಬ್ಲಮ್ ಅಲ್ಲ. ದ ಓನ್ಲಿ ಥಿಂಗ್ ಇಸ್ ಲೈಕ್ ದ ಅದರ್ ಟೀಮ್ ಹ್ಯಾಸ್ ಟು ಔಟ್ ಪ್ಲೇಯರ್ಸ್ ಆನ್ ದಟ್ ಪರ್ಟಿಕ್ಯುಲರ್ ಡೇ ಅಷ್ಟೇ. ಶೋರ್, ನೀನು ಈ ಪ್ರಕಾರ ಈ ಸೀಸನ್ ನಿನ್ ಪ್ರಕಾರ ಟಾಪ್ 4 ಯಾರು? ಓವರಾಲ್ ಇಲ್ಲ ಓನ್ಲಿ RCB ನ? ಟಾಪ್ 4 ಅಂದ್ರೆ ಓವರ್ ಪಾಯಿಂಟ್ಸ್ ಟೇಬಲ್ ಮೇಲೆ. ಪಾಯಿಂಟ್ಸ್ ಟೇಬಲ್ ಮೇಲೆ RCB ಅದಂತೂ ಫಿಕ್ಸ್ ಇರುತ್ತೆ. ನೀನು ಲೈಕ್ 1 to 4 ಅಂತೆ, ಇಲ್ಲ ಅಂದ್ರೆ ಜಸ್ಟ್ ನೇಮ್ಸ್ ಅಂತ್ಯಾ? 1 to ಜಸ್ಟ್ 4 ನೇಮ್ಸ್ ಹೇಳ್ತೀನಿ. ಜಸ್ಟ್ ನೇಮ್ಸ್. ಓಕೆ. RCB, ಡೆಲ್ಲಿ ನಿಂಗೆ ಡೆಲ್ಲಿ ಗೊತ್ತಲ್ಲ, ಬರ್ತಾರೆ. ಡೆಲ್ಲಿ ಅಂತೂ ನಮ್ಗಿಂತ ಇಂಜುರಿ ಪ್ರೋನ್ ಟೀಮ್ ಅವರು. ಅದೆಲ್ಲ ಬಟ್ ಇಬ್ರು ಸ್ಟಿಲ್ ಬೇರೆ ಲೈಕ್ ಇಬ್ರು ಬೇರೆ ಬ್ಯಾನ್ ಆಗ್ಬಿಟ್ಟಿದ್ದಾರೆ. ಡೆಲ್ಲಿಯಲ್ಲಿ ಏನಂದ್ರೆ ಲೈಕ್ ಲಾಟ್ ಆಫ್ ಯಂಗ್ ಪ್ಲೇಯರ್ಸ್ ಇದಾರೆ. ಸೊ ಯಂಗ್ ಗನ್ಸ್ ತರ ಯಾರೋ ಒಬ್ಬ ಬ್ಯಾನ್ ಆದಲ್ವಾ, ಅವ್ನ್ಗೆ ರಿಪ್ಲೇಸ್ಮೆಂಟ್ ಇಬ್ರು ಆಗಿ ಇಬ್ರು ಇರೋದು ಬ್ಯಾನ್ ಆಗಾರೆ. ಹ್ಯಾರಿ ಬ್ರೂಕ್ Ben Duckett. ಬೆನ್ ಡಕೆಟ್ ಬ್ಯಾನ್ ಆಗಿದ್ದಾನೆ. ಅವ್ನ್ಗೆ ರಿಪ್ಲೇಸ್ಮೆಂಟ್ ಆಗಿ ದೇ ಹ್ಯಾವ್ ಟೇಕನ್ ಯಾರೋ ಒಂದು ಸೌತ್ ಆಫ್ರಿಕನ್ ಪ್ಲೇಯರ್ ಆಲ್ರೆಡಿ ಸೈನ್ ಮಾಡ್ಬಿಟ್ಟಿದ್ದಾರೆ. ಅವನು ಚೆನ್ನಾಗ್ ಆಡ್ತಾನೆ ಓಪನಿಂಗ್ ಬ್ಯಾಟಿಂಗ್. ಸೊ ನೀನು ಹೆವಿ ಅದು ಆಕ್ಚುಲಿ ಔಟ್ ಆಫ್ ದ ಬಾಕ್ಸ್. ಡೆಲ್ಲಿನ ನೀನ್ ಟಾಪ್ 4 ಅಲ್ಲಿ ಹಾಕ. ಯಂಗ್ ಗನ್ಸ್ ಎಲ್ಲ ಇದಾರಲ್ವಾ, ಸೊ ಹೋಪ್ಸೋ ಹೇಳಕ್ ಗೊತ್ತಾಗಲ್ಲ. IPL T20 ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಸೊ ಅವರು ಅದಾದ್ಮೇಲೆ ಆಬ್ವಿಯಸ್ಲಿ CSK, ಮುಂಬೈ. KKR ಎಲ್ಲ ಬರೋದೇ ಇಲ್ಲ. ರಕ್ಷಿತ್, ನಿಂದು? ನಂದು ಆರ್ಡರ್ ವೈಸ್ ಹೇಳ್ತೀನಿ, ಲೈಕ್ ವಾಟ್ ಐ ಥಿಂಕ್ ವುಡ್ ಹ್ಯಾಪನ್ ಅಂತ. ಫಸ್ಟ್ MIA. ಇಟ್ ಮೈಟ್ ಸೌಂಡ್ ಲೈಕ್ ರ್ಯಾಂಡಮ್ ಸ್ಟಫ್ ಅಂತ, ಬಟ್ ಸೆಕೆಂಡ್ ಬಂದು CSK. ಟಾಪ್ 2 ಫಿಕ್ಸ್ ಅಂತ ಅನ್ಸ್ತಿದೆ. ಥರ್ಡ್ ಪ್ಲೇಸ್ ಅಲ್ಲಿ ನನಗ್ ಯಾಕೋ ಒಂದ್ ವೈಬ್ ಇದೆ ಈ ಸತಿ CSK ಟೀಮ್ ನೋಡಿದ್ರೆ. ದೇ ಡಿಡ್ಂಟ್ ರ್ಯಾಂಡಮ್ಲಿ ಬೈ ಪ್ಲೇಯರ್ಸ್ ಲೈಕ್ ಲಾಸ್ಟ್ ಟೈಮ್. ರಾಹುಲ್ ತ್ರಿಪಾಠಿನೆಲ್ಲ ಸುಮ್ನೆ ಹಂಗೆ ತಗೊಂಡ್ರಲ್ಲ, ಆ ತರ ಅಲ್ಲದೆ ದೇ ಹ್ಯಾಡ್ ದೇರ್ ಓನ್ ಕ್ಯಾಲ್ಕುಲೇಷನ್ಸ್. ಆದ್ರೆ ನನಗೆ ಇನ್ನ ಇಬ್ರು RCB ಥರ್ಡ್ ಪ್ಲೇಸ್, ಫೋರ್ತ್ ಪ್ಲೇಸ್ ಮೇ ಬಿ GT ಆರ್ KKR. GT ಟೀಮ್ ಆಲ್ಮೋಸ್ಟ್ ಅವ್ರದ್ದು ಏನು ಸೇಮ್ ಇದೆ. ಅವ್ರೇನು ಆತರ ಏನು ಅಪ್ಗ್ರೇಡ್ ಏನೋ ಮಾಡಿಲ್ಲ ಅನ್ಸುತ್ತೆ. ಸೊ ಯಾರು SRH ರೇಟೇ ಮಾಡ್ತಲ್ಲ ಯಾರು? ಬಿಕಾಸ್ ವಿ ಹ್ಯಾವ್ ಬೀನ್ ಇನ್ ದೋಸ್ ಶೂಸ್ ಆಕ್ಚುಲಿ. ಲೈಕ್ ಬರೀ ಬ್ಯಾಟಿಂಗ್ ಇಟ್ಕೊಂಡು ನಾವು ಮಾಡಿದ್ದೇನಿಲ್ಲ. SRH ಕ್ಯಾಪ್ಟನ್ ಇಶಾನ್ ಕಿಶನ್ ಸದ್ಯಕ್ಕೆ. ಹೌದು, ಕಮಿನ್ಸ್ ಬರೋರು. ಕಮಿನ್ಸ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಅದು ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಯಾರಿಗೂ ಸಿಕ್ಕಿಲ್ಲ ಆಕ್ಚುಲಿ ಕ್ಲಿಯರೆನ್ಸ್. ಸೊ ಬರೋರ್ಗು ಆಕ್ಚುಲಿ ಇಶಾನ್ ಕಿಶನ್ ಏನಕ್ಕೆ ಮತ್ತೆ ಆಸ್ಟ್ರೇಲಿಯನ್ ಬೋರ್ಡ್ ಮತ್ತೆ ಇಶ್ಯೂಸ್ ಏನೋ ನಡೀತಿದೆ, ಅದಕ್ಕೆ ಯಾರು ಬಂದಿಲ್ಲ. ಇಲ್ಲಾಂದ್ರೆ ಹೇಸಲ್ವುಡ್ ಇಷ್ಟರಲ್ಲಿ ಬಂದ್ಬಿಡ್ತಿದ್ದೆ. ಸೊ ನಿಮ್ ಪ್ರಕಾರ ಇವಾಗ ಹಂಗ್ ನೋಡಿದ್ರೆ ರಾಜಸ್ಥಾನ್ಗೆ ಚಾನ್ಸಸ್ ಇಲ್ವಾ? ಜಡೇಜಾ ಬೇರೆ ಅಲ್ಲಿಗೆ ಹೋಗಿದ್ದಾರೆ ವಾಪಸ್. ಜಡೇಜಾ ಒಬ್ಬ ಏನ್ ಮಾಡಕ್ಕಾಗುತ್ತೆ? ಅಂಡ್ ಆಲ್ಸೋ ಸಂಜು ಸ್ಯಾಮ್ಸನ್ ಇಲ್ದೇ ಇರೋ ರಿದಮ್ ಮಿಸ್ ಆಗುತ್ತಲ್ಲ ಅಲ್ಲಿ. ಸೊ ಪ್ರಾಬ್ಲಿ ಹಿ ಹ್ಯಾಡ್ ಹಿಸ್ ಫಿಕ್ಸ್ ಸ್ಪಾಟ್. ಹಿ ವಾಸ್ ರನ್ನಿಂಗ್ ದ ಟೀಮ್ ಅಲ್ಲಿ. ಸೊ ಇವಾಗ ಅದು ಮಿಸ್ ಆಗುತ್ತೆ. ಆ ಸಂಜು ಸ್ಯಾಮ್ಸನ್ ಫ್ಯಾಕ್ಟರ್ ಇಂದಾನೇ ನಾನು CSK ಹೇಳ್ತಿರೋದು ಟಾಪ್ 2. ನನಗೆ ಆಕ್ಚುಲಿ ಗೊತ್ತಿಲ್ಲ, ಅದು CSK ಈ ಸತಿನು ಪ್ಲೇ ಆಫ್ಸ್ ಬರಲ್ಲ ಅನ್ಸ್ತಾ ಇತ್ತು. ಸಂಜು ಸ್ಯಾಮ್ಸನ್ ಓಕೆ, ನೀನು ವರ್ಲ್ಡ್ ಕಪ್ ಅಲ್ಲಿ 3 ಮ್ಯಾಚಸ್ ಆಡಿ ಕಪ್ ಗೆಲ್ಸ್ತಾ ಓಕೆ. ನೀನ್ ಯಾವಾಗ ಅವ್ನು ಔಟ್ ಆಫ್ ಫಾರ್ಮ್ ಹೋಗ್ತಾನಂತ ಹೇಳಕ್ಕೆ ಆಗಲ್ಲ. ಒಂದ್ ಸತಿ ಓದ್ಬಿಟ್ರೆ ಇಡೀ ಸೀಸನ್ ಸಾಟ್ ಪ್ರಜೆ. ನನಗ್ ಗೊತ್ತಿರೋವರೆಗೂ ಸ್ಯಾಮ್ಸನ್ ಮೈಟ್ ಕಂಟಿನ್ಯೂ ವಿತ್ ಇಸ್ ಗುಡ್ ಫಾರ್ಮ್,
ಋತುರಾಜ್ ಗಾಯಕ್ವಾಡ್ ಫ್ಲಾಪ್ ಆಗ್ಬೋದು ಈ ಸೀಸನ್, ಬಿಗ್ ಟೈಮ್ ಫ್ಲಾಪ್ ಆಗ್ಬೋದು. ಅಂಡ್ ಐ ಥಿಂಕ್ ಐ ಮೀನ್ ಇದು RCB ರಿವ್ಯೂ ಆದ್ರೆ ವಿಲ್ ಎಂಡ್ ವಿತ್ ದಿಸ್. ಋತುರಾಜ್ ಗೈಕ್ವಾಡ್ದು ಈ ಸೀಸನ್ ಏನಾದ್ರು ಅವ್ನು ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ CSK ಅವ್ರು ಅವನ್ನ ಡ್ರಾಪ್ ಮಾಡಿದ್ರು ಡ್ರಾಪ್ ಮಾಡ್ಬಿಡ್ಬೋದು, ಹೇಳಕ್ಕಾಗಲ್ಲ. ಬಟ್ ಏನನ್ನ ಮಾಡಿದವರು ಬಟ್ ಆಲ್ಸೋ CSK ಗೆ ಒಳ್ಳೆ ಆಪ್ಷನ್ ಇದೆ, ಐ ಮೀನ್ ಸಂಜುನ ಕ್ಯಾಪ್ಟನ್ ಮಾಡಕ್ಕೆ. ಹೌದು, ಐ ಥಿಂಕ್ ಹಿ ಇಸ್ ದ ಕ್ಯಾಪ್ಟನ್ ಫಾರ್ ದಿಸ್ ಸೀಸನ್. ಫ್ಯೂಚರ್ ಅನೌನ್ಸ್ ಮಾಡಿಲ್ಲ, ಬಟ್ ಈಸ್ ದ ಒನ್ ಅಂತ ಅನ್ಸುತ್ತೆ. ಇನ್ ನೋಡು, ಧೋನಿ ಇರೋವರೆಗೂ ಡಿಸಿಷನ್ಸ್ ಆಲ್ಮೋಸ್ಟ್ 50-50 ಅನ್ಕೊಳ್ಳೋಣ. ಆಲ್ಮೋಸ್ಟ್ 80% ಇರ್ಬೋದು ಧೋನಿದೆ ಆನ್ ಫೀಲ್ಡ್ ಅಂತಾರದು. ಯಾರಾದ್ರೂ ಇವಾಗ ಈ ಸೀಸನ್ ಏನಾದ್ರು ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ನಂಗೆ ಗೊತ್ತಿರ ನೆಕ್ಸ್ಟ್ ಪಕ್ಕ ಸಂಜು ಸ್ಯಾಮ್ಸನ್. ಅದು ಆಕ್ಚುಲಿ ಈಸ್ಕೊಂಡಿರೋದೇ ಅದಕ್ಕೆ, ಫ್ಯೂಚರ್ ಪ್ಲಸ್ ವಿಕೆಟ್ ಕೀಪರ್ ಧೋನಿ ರಿಪ್ಲೇಸ್ಮೆಂಟ್ ಅದು. ಹೌದು. ಸೊ ಆದ್ರೆ RCB ಈ ಸತಿ ಟಾಪ್ 4 ಅಂತೂ ಪಕ್ಕ ಆಗತ್ತೆ ಅನ್ಕೊಂಡಿದೀವಿ. ಟಾಪ್ 3 ಅಲ್ಲಿ ಇರುತ್ತೆ. ಟಾಪ್ 3 ಫೈಟ್ ನನಗೆ ಗೊತ್ತಿರೋವರೆಗೂ MI CSK RCB ಅಲ್ಲಿ ಇರುತ್ತೆ. ಅಟ್ಲೀಸ್ಟ್ ಅದು ಇಂಟ್ರೆಸ್ಟಿಂಗ್ ಆಗಿರ್ಬೇಕು, ಯಾಕಂದ್ರೆ ಈ ಸತಿ ಐ ಮೀನ್ ವಿ ಹ್ಯಾವ್ ಗಾನ್ ಬ್ಯಾಕ್ ಟು ದ ಓಲ್ಡ್ ಫಾರ್ಮ್ಯಾಟ್ ಅಲ್ವಾ, ಎಲ್ಲಾರ ಮೇಲೂ 2 ಮ್ಯಾಚ್ ಆಡ್ತೀವಿ. ಸೊ ಬಟ್ ಸ್ಟಿಲ್ ಫ್ರಮ್ ನೋ ವೇರ್ ಯಾವ್ದಾನ ಒಂದ್ ಟೀಮ್ ಬಂದ್ಬಿಡುತ್ತೆ ಟಾಪ್ 4 ಅಲ್ಲಿ. ಮಾಡಿರಲ್ಲ. ನನಗೆ ಯಾರ ಮೇಲೆ ಗೊತ್ತಾ ಭಯ, LSG ಯಾರು ರೇಟೇ ಮಾಡಲ್ಲ ಆಯ್ತಾ, ಅವ್ರನ್ನ ಕನ್ಸಿಡರ್ ಮಾಡಿರಲ್ಲ. ಅವ್ರ ಪಾಡಕ್ ಸೈಡ್ ಇಂದ ಗೆಲ್ಕೊಂಡ್ ರಿಷಬ್ ಪಂತ್ ತಾನೆ ಕ್ಯಾಪ್ಟನ್ ಇನ್ನ. ರಿಷಬ್ ಪಂತ್ ಅವ್ರ ಗೆಲ್ಲೋ ಟೀಮ್ ಆಗಿರ್ಬೋದು, ಅವ್ರ ಓನರ್ ಕೊಡೋ ಪ್ರೆಷರ್ ಇಂದ ಸೋತೋಗ್ತಿದ್ದಾರೆ. ಅದು ನಿಜಾನೇ. ಸೊ ಗೈಸ್, ರಿವ್ಯೂ ಐ ಮೀನ್ ಟಾಪ್ 4 ಪ್ಲೇಯಿಂಗ್ 11 ಎಲ್ಲ ಆಯ್ತು. ಈ ಸೀಸನ್ಗೆ ಐ ಹೋಪ್ಸ್ ಇದೆ. ಸೊ ಹಿಂಗೆ ಶ್ರವಣ್, ವೆಲ್ಕಮ್ ಟು DT ಪಾಡ್ಕಾಸ್ಟ್. ಸೊ ಇದಂತೂ ಫಸ್ಟ್ ಅಂಡ್ ಲಾಸ್ಟ್ ಅಲ್ಲ, ಹಿಂಗೆ ವಿಡಿಯೋಸ್ ಮಾಡ್ತಾ ಇರೋಣ. ರಕ್ಷಿತ್ ಬಿಡಿ, ಅವನು ಎಲ್ಲ ವಿಡಿಯೋ ಎಲ್ಲ ಆಲ್ಮೋಸ್ಟ್ ಇರ್ತಾನೆ. ಸೊ ಏನಾದ್ರು ಹೇಳ್ಬೇಕು ಅನ್ಕೊಂಡ್ರೆ ಹೇಳ್ಬೋದು. ಶ್ರವಣ್, ಹೆಂಗಿತ್ತು ಫಸ್ಟ್ ವಿಡಿಯೋ? ಚೆನ್ನಾಗಿತ್ತು. DT ಮತ್ತೆ ರಕ್ಷಿತ್ ಜೊತೆ ಮಾತಾಡಿ ಮತ್ತೆ ಮಾಡೋಣ, ಫನ್ ಇರ್ಲಿ, ಲೈಕ್ ಕಾಂಪಿಟೇಷನ್ಸ್ ತರಾನು ಮಾಡೋಣ. ನನಗೇನಂದ್ರೆ ಹಿಂಗೆ ಜಾಲಿಯಾಗಿ ಕಾನ್ವರ್ಸೇಷನ್ಸ್ ಇರ್ಲಿ ಅಂತ. RCB ಜಾಸ್ತಿ ಸೋಲ್ಬಾರ್ದು, ಅದಕ್ಕಷ್ಟೇ. RCB ಗೆಲ್ತಾರೆ. ಇಲ್ಲ, ಈ ಸತಿ ಆತರ ಇರಲ್ಲ ಅನ್ಸುತ್ತೆ. ವಿಲ್ ಬಿಗಿನ್ ಕಂಫರ್ಟಬಲಿ ಅಂಡ್ ಎಂಡ್ ಕಂಫರ್ಟಬಲಿ ಅನ್ಸುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ವಿನ್ನಿಂಗ್ ದ ಟೂರ್ನಮೆಂಟ್. ನನಗೇನ್ ಭಯ ಅಂದ್ರೆ ಫಸ್ಟ್ ಮ್ಯಾಚ್ ಎಲ್ಲ ನಮ್ಗೆ ಹೆವಿ ಅಪ್ಸೆಟ್. ಯಾಕಂದ್ರೆ ತುಂಬಾ ನನಗೇನ್ ಭಯ ಅಂದ್ರೆ ಫುಲ್ ಹೆವಿ ಒನ್ ಸೈಡ್ ಆಗ್ಬಿಡ್ಬೋದು ಅನ್ಸ್ತೈತ್ ಮ್ಯಾಚ್. ಅಷ್ಟು ಭಯ ಆಗ್ತದೆ. RCB ಸೈಡ್ SRH ಸೈಡ್ ಅಂತ ಕ್ಲಿಯರ್ ಆಗಿ ಹೇಳು. ಗೊತ್ತಿಲ್ಲ, ಅದೇ ನನಗೂ ಗೊತ್ತಿಲ್ಲ. ಆದ್ರೆ ಎಲ್ಲಾ ಸತಿ ಹೇಳ್ತೀವಲ್ಲ ಫಸ್ಟ್ ಮ್ಯಾಚ್ ದೇವ್ರಿಗೆ ಅಂತ, ಸೊ ಹಂಗೆ ಕೊಡೋದೆ ದೇವ್ರಿಗೆ. ಹೋದ್ರೆ ಹೋದ್ ವರ್ಷ ಸೋತಿಲ್ಲ ಅಲ್ವಾ? ಹೋದ್ ವರ್ಷ ಅಲ್ಲ, ನಂಗೆ ಗೊತ್ತಿರಂಗ್ ಅದಕ್ಕಿಂತ ಮುಂಚೆನೂ ಸೋತಿಲ್ಲ. ಡೂಪ್ಲೆಸಿಸ್ ಬಂದ್ಮೇಲೆ ನಂಗೆ ಗೊತ್ತಿರಂಗ್ ಆಕ್ಚುಲಿ ಸೋತ ಇಲ್ಲ ಅನ್ಸತ್ ನಾವು. ಡೂಪ್ಲೆಸಿಸ್ ಬಂದಾಗಿಂದ ಫಸ್ಟ್ ಮ್ಯಾಚ್ ಬೊಂಬೈ ಮೇಲೆ ಆಡಿದ್ರಿ, KKR ಮೇಲೆ ಆಡಿದ್ರಿ, ಎಲ್ಲ ಗೆದ್ದಿದೀವಿ. ಒಂದ್ ಸೋತಿರ್ಬೋದು ಅಷ್ಟೇ ಲಾಸ್ಟ್ 4-3 years ಅಲ್ಲಿ. ದೇವ್ರಿಗೆ ಕೊಡಲ್ಲ ಅನ್ಸತ್ ನಾವು ಫಸ್ಟ್ ಮ್ಯಾಚ್. ಯಾವಾಗ ಕೊಡ್ಬಾರ್ದ ಅವಾಗ ಕೊಡ್ತೀವಿ, ತಗೊಳ್ಳೋಣ. ಬೈದು ಈ ವರ್ಷ ಆಡಿಸ್ತಾರ ಗೋಗ್ರೀನ್ ಜರ್ಸಿ ಏನಾದ್ರು? ಇದೆ ಈ ವರ್ಷ ಇದೆ. ಅದು ಬಂದು ಇನಿಷಿಯೇಟಿವ್ಸ್ ಅಲ್ಲ, ಸೊ ಅದು ಇದ್ದೇ ಇರುತ್ತೆ. ಸೊ ಫ್ರೆಂಡ್ಸ್, ಬೇರೆ ಏನಾದ್ರು ಇದೆಯಾ? ಇಲ್ಲ ರ್ಯಾಪ್ ಅಪ್ ಮಾಡೋಣ ಇವತ್ತು ಇನ್ ವಿಡಿಯೋ? ಮುಗೀತ್ ಅನ್ಸುತ್ತೆ ನನಗೆ ಗೊತ್ತಿರೋ ಅಷ್ಟೇ. ರ್ಯಾಪ್ ಅಪ್ ಮಾಡೋಣ. ಸೊ ಗೈಸ್, ದಿಸ್ ಇಸ್ ಅವರ್ RCB's ರಿವ್ಯೂ. ಇದೇ ತರ ಈ ಸೀಸನ್ ಮುಂದೆ ವಿಡಿಯೋಸ್ ಬರ್ತಾನೆ ಇರುತ್ತೆ.